ನಮಸ್ಕಾರ. ಇವತ್ತಿನ ತತ್ವಪದ ಶಿಶುನಾಳ ಶರೀಫರ ಗುಡಿಯ ನೋಡಿರಣ್ಣ. ಮೊದಲು ತತ್ವಪದ ಓದ್ಬಿಡ್ತೀನಿ, ತದನಂತರ ವಿವರಣೆಗೆ ಹೋಗೋಣ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿದುದು ಪಡವಿಗೆ ಒಡೆಯನು, ಅಡಗಿಕೊಂಡು ಕಡು ಬೆಡಗಿನೊಳು ಇರುತಿಹ ಗುಡಿಯ ನೋಡಿರಣ್ಣ. ಮೂರು ಮೂಲೆಯ ಕಲ್ಲು, ಅದರಳು ಜಾರುತ್ತಿರುವ ಕಲ್ಲು. ಧೀರ ನಿರ್ಗುಣನ ಸಾರ ಸಗುಣದಲ್ಲಿ ತೋರಿ ಅಡಗಿತಾ ಬ್ಯಾರಾಗಿರುತಿಹ ಗುಡಿಯ ನೋಡಿರಣ್ಣ. ಆರು ಮೂರು ಕಟ್ಟಿ ಮೇಲಕ್ಕೆ ಏರಿದವನ ಗಟ್ಟಿ, ಬೇರಿ ಕಾಳಿ ಶಂಖ ಬಾರಿಸುವ ನಾದದಿ ಮೀರಿದಾನಂದ ತೋರಿ ಹೊಳೆಯುತಿಹ ಗುಡಿಯ ನೋಡಿರಣ್ಣ. ಸಾಗುತಿಹುದು ದಿವಸ ಬಹುದಿನ ಮಾಡಿವಾಸ, ಯೋಗಿ ರಾಜಶಿಶುನಾಳಧೀಶ ತಾನಾಗಿ ಪರಾತ್ಪರ ಬ್ರಹ್ಮ ರೂಪನಿಹ ಗುಡಿಯ ನೋಡಿರಣ್ಣ. ಈ ತತ್ವಪದ ತುಂಬಾ ಒಗಟಾಗಿದೆ ಮತ್ತೆ ಬೆಡಗಿನ ಭಾಷೆಯಲ್ಲಿದೆ, ತೀರ ಉಪಾಸನೆಗೆ ಸಂಬಂಧಪಟ್ಟದ್ದು. ಈಗ ವಿವರಣೆಗೆ ಹೋಗೋಣ. ಇಲ್ಲಿ ಗುಡಿಯ ನೋಡಿರಣ್ಣ ಅಂತಂದ್ರು, ದೇಹದ ಗುಡಿಯ ನೋಡಿರಣ್ಣ ಅಂದ್ರೆ ದೇಹದ ಗುಡಿ ಅಂದ್ರು, ದೇಹನೇ ಗುಡಿ ಅಂತ ಹೇಳಿಲ್ಲ. ಏನಪ್ಪ ಮತ್ತೆ ದೇಹವೇ ದೇಗುಲ ಅಂದ್ರಲ್ಲ, ಅದು ಭಾವ. ಭಗವಂತ ಎಲ್ಲೆಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ, ಹಾಗಾಗಿ ಇದುವೇ ದೇಗುಲ ಅನ್ನೋದು ಭಾವ. ಆದರೆ ಉಪಾಸನೆಗೆ ಬಂದಾಗ ನಾನು ಈ ದೇಹದಲ್ಲಿ ಎಲ್ಲ ಕಡೆ ದೇವರಿದ್ದಾನೆ, ನನ್ನಲ್ಲೂ ಇದ್ದಾನೆ, ನನ್ನಲ್ಲಿ ಎಲ್ಲಿದ್ದಾನೆ, ಅವನು ಎಲ್ಲಿದ್ದಾನೋ ಅದೇ ಗುಡಿ, ದೇವರೆಲ್ಲಿರ್ತಾನೋ ಅದೇ ಗುಡಿ ಅಂದಮೇಲೆ ದೇಹವೇ ದಲ್ಲೇ ದೇವರಿದ್ದಾನೆ, ಮೇಲೆ ದೇಹದಲ್ಲಿ ಎಲ್ಲಿ ಭಗವಂತ ಇದ್ದಾನೆ ಅದು ಗುಡಿ. ಹಾಗಾದ್ರೆ ಇದು ಹೇಗೆ? ಇದಕ್ಕೆ ಅಲ್ಲಮಪ್ರಭು ಹೇಳ್ತಾರೆ, ದೇಹದೊಳಗೆ ದೇವಾಲಯವಿದ್ದು ಮತ್ತೆ ಬೇರೆ ದೇಗುಲಬೇಕಯ್ಯ, ಎರಡಕ್ಕೆ ಹೇಳಲಿಲ್ಲಯ್ಯ ಗುಹೇಶ್ವರ, ನೀನು ಕಲ್ಲಾದಡೆ ನಾನು ಏನಪ್ಪೆನು. ಇಲ್ಲಿ ಅಲ್ಲಮಪ್ರಭು ಕೂಡ ದೇಹದೊಳಗೆ ದೇಗುಲ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮೊಳಗಿದೆ, ಅದನ್ನ ನಾವು ಕಂಡ್ಕೋಬೇಕು. ಹಾಗಾದ್ರೆ ಈ ದೇಹದೊಳಗೆ ದೇಗುಲ ಏನಿದೆ ಅದು ಎಲ್ಲಿದೆ? ಅದಕ್ಕೆ ಅಲ್ಲಮಪ್ರಭುನೇ ಉತ್ತರ ಕೊಡ್ತಾರೆ. ಅದು ಹೀಗಿದೆ: ಪ್ರಾಣಲಿಂಗಕ್ಕೆ ಕಾಯವೇ ಸಜ್ಜೆ, ಆಕಾಶ ಗಂಗೆಯಲ್ಲಿ ಮಜ್ಜನ, ಹೂವಿಲ್ಲದ ಪರಿಮಳದ ಪೂಜೆ, ಹೃದಯ ಕಮಲದಲ್ಲಿ ಶಿವಶಿವ ಎಂಬ ಶಬ್ದ. ಇದು ಅದ್ವೈತ ಕಾಣ ಗುಹೇಶ್ವರ. ಇದು ಪೂರ್ತಿ ಉಪಾಸನೆ ಒಳಗೆ ಹೋಗೋದು ಬೇಡ, ಹೃದಯ ಎಲ್ಲಿ ಭಗವಂತ ಇದ್ದಾನೆ ಅನ್ನೋದಕ್ಕಷ್ಟೇ ಇದನ್ನು ಕೋಟ್ ಮಾಡ್ತಿರೋದ್ರಿಂದ ಇಲ್ಲಿ ಹೃದಯ ಕಮಲದಲ್ಲಿ ಶಿವಶಿವ ಅಂತ ಇಲ್ಲಿ ಅಲ್ಲಮಪ್ರಭು ಹೇಳ್ತಾ ಇದ್ದಾರೆ. ಅಂದರೆ ಹೃದಯದಲ್ಲಿ ಭಗವಂತ ಇದ್ದಾನೆ, ಇಲ್ಲಿ ಅವನ ವಾಸಸ್ಥಾನ, ಮನಸ್ಸಲ್ಲ ಹೃದಯ. ಈ ಹೃದಯದಲ್ಲಿ ಭಗವಂತ ಇದ್ದಾನೆ, ಅಲ್ಲಿ ಗುಹೇಶ್ವರ ಇದ್ದಾನೆ, ಅಲ್ಲಿ ಅವನಿಗೆ ನಾವು ಉಪಾಸನೆ ಮಾಡಬೇಕು ಅಂತ ಅಲ್ಲಮಪ್ರಭು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ ಅಂದಾಗ ನನ್ನಲ್ಲಿ ಹೃದಯದಲ್ಲಿ ಭಗವಂತ ಇದ್ದಾನೆ, ಇವನನ್ನು ನಾನು ನೋಡಬೇಕು. ಯಾಕಪ್ಪ ದೇಹದಲ್ಲೇ ಹೃದಯದ ಬಗ್ಗೆ ಯಾಕೆ ಹೇಳ್ತಾ ಇದ್ದಾರೆ? ಇದಕ್ಕೆ ಪುರಾವೆ ಏನು ಅಂದರೆ ಮುಂದಿನ ಸಾಲಲ್ಲಿ ಕ್ಲೂ ಕೊಟ್ಟಿದ್ದಾರೆ. ಅದು ಹೀಗಿದೆ: ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು, ಅಡಗಿಕೊಂಡು ಕಡು ಬೆಡಗಿನೊಳು ಇರುತಿಹ ಗುಡಿಯ ನೋಡಿರಣ್ಣ. ಈ ದೇಹ ಕಾಣಿಸೋವಂಥದ್ದು, ಹಾಗಾಗಿ ಇದು ಅಡಗಿಕೊಂಡು ಅಂತ ಶರೀಫಜ್ಜ ಹೇಳ್ತಿರೋದ್ರಿಂದ ಈ ದೇಹ ಎನ್ನುವ ದೇಗುಲದ ಬಗ್ಗೆ ಹೇಳ್ತಿಲ್ಲ, ಒಳಗೆ ಭಗವಂತ ನೆಲೆಸಿರುವಂತಹ ದೇಗುಲದ ಬಗ್ಗೆ ಹೇಳ್ತಿದ್ದಾರೆ. ಇದು ಕಣ್ಣು ಕಾಣಿಸ್ತಲ್ಲ, ನಮ್ಮ ಮಾಮೂಲಿ ಮನುಷ್ಯನಿಗೆ ಮಾಮೂಲಿ ಕಣ್ಣಲ್ಲದು ಕಾಣಿಸೋದಿಲ್ಲ. ಹಾಗಿದು ಅಡಗಿಕೊಂಡಿದೆ, ಬೆಡಗಾಗಿದೆ. ಯಾಕಿದು ಅಡಗಿಕೊಂಡು ಬೆಡಗಲ್ಲಿದೆ? ಗುಡಿಯ ನೋಡಿರುವುದು ಪೊಡವಿಗೆ ಒಡೆಯನು, ಅಡಗಿಕೊಂಡು ಕೊಡು ಬೆಡಗಿನಲ್ಲೂ ಇರುತಿಹ ಗುಡಿಯ ನೋಡಿರಣ್ಣ. ಇದು ಬೆಡಗು ಅಂತ ಯಾಕಂದ್ರು? ಈ ಹೃದಯಕ್ಕೂ ಬೆಡಗು ಏನು ಸಂಬಂಧ ನೋಡಿ. ಹತವೋ ಹಿತವೋ ಆ ಅನಾಹತ ಅಂತ ಯಾವಾಗಲೂ ಕೋಟ್ ಮಾಡ್ತಿರ್ತೀನಿ. ಹತದಲ್ಲೂ ಹಾ ಇದೆ, ಅನಾಹತದಲ್ಲೂ ಹಾ ಇದೆ, ಹೃದಯದಲ್ಲಿ ಹಾ ಇದೆ, ಅಹಮ್ಮಲ್ಲಿ ಹಾ ಇದೆ, ಬ್ರಹ್ಮನಲ್ಲಿ ಹಾ ಇದೆ. ಸುಖ ದುಃಖ ಅಂತ ಮಾಡ್ಬೇಕಾದ್ರೆ ಅಲ್ಲಿ ನಾವು ವಿಸರ್ಗವನ್ನು ಕೊಡ್ತೀವಿ, ಅಲ್ಲೂ ಕೂಡ ಹಾ ಇದೆ. ನಮಗೆ ಖುಷಿಯಾಗಿಂತ ಆಹಾ ಅಂತೀವಿ, ಅಬ್ಬಾ ಅಂತೀವಿ, ಇದನ್ನು ನೋವಾಯ್ತು ಹಾ ಅಂತೀವಿ. ಈ ಹಾನಲ್ಲೇ ಎಲ್ಲವೂ ಇರೋದು. ಮನುಷ್ಯ ಹಾನಲ್ಲೇ ದುಃಖವನ್ನು ಎಕ್ಸ್ಪ್ರೆಸ್ ಮಾಡಬಲ್ಲ, ಮತ್ತು ಖುಷಿಯನ್ನು ಎಕ್ಸ್ಪ್ರೆಸ್ ಮಾಡಬಲ್ಲ. ಸುಖದ ಕೊನೆಯಲ್ಲಿ ಹಕಾರ ಇದೆ, ಸುಖ ಅಂತಲ್ಲಿ ವಿಸರ್ಗ ಹಾಕ್ತೀವಿ. ಅಂದರೆ ನಾವು ಸುಖವನ್ನು ಅನುಭವಿಸಿದಾಗ ಆನಂದ ನಮಗೆ ಸಿಗತ್ತೆ. ಅದೇ ದುಃಖ ಅಂತ ನಾವು ಬರೆಯುವಾಗ ಪಕ್ಕದಲ್ಲೇ ನಾವು ವಿಸರ್ಗವನ್ನು ಬರೆದು ಬಿಡ್ತೀವಿ. ದುಃಖ ಅಂತ ಕೊನೆಯಲ್ಲಿ ನಂತರ ವಿಸರ್ಗವನ್ನು ಬರೆಯಲ್ಲ. ಯಾಕೆಂದರೆ ದುಃಖವನ್ನು ಅನುಭವಿಸುವಾಗಲೇ ಹಕಾರ ಇದೆ. ಅಂದರೆ ಅಂದರೆ ಅಚ್ಚರಿ, ಆ ಒಂದು ಎಂತಾರೆ ಅದನ್ನು, ಆ ನೋವು ನಲಿವು ಎಲ್ಲವೂ ಹಕಾರ. ವಿಸರ್ಗ ಅಂದರೆ ವಿಸರ್ಜನ ಅನ್ನೋ ಪದ ಕೂಡ ಹಳೆಯ ಸಂಸ್ಕೃತದ ವ್ಯಾಕರಣಕಾರರು ವಿಸರ್ಜನ ಅಂತಲೂ ಬಳಸ್ತಾರೆ. ವಿಸರ್ಜನ ಅಂದರೆ ಹೊರಗೆ ಹಾಕುವುದು ಅಂತ. ಹಾಗಾಗಿ ದುಃಖ ಅದು ಅನುಭವಿಸುವಾಗಲೇ ಹೊರಗೆ ಹಾಕ್ತಿರ್ತೀವಿ ನಾವು. ಮೊದಲೇ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ, ಎಲ್ಲವೂ ಆಗೋಗುತ್ತೆ. ಅದಕ್ಕೆ ದುಃಖದಲ್ಲಿ ಮಧ್ಯದಲ್ಲೇ ವಿಸರ್ಗ ಇದೆ, ಸುಖದಲ್ಲಿ ಅಂತ್ಯದಲ್ಲಿ ವಿಸರ್ಗ ಇದೆ. ಸಂಸ್ಕೃತದಲ್ಲಿ ಎಷ್ಟು ಚೆನ್ನಾಗಿ ಎಲ್ಲವನ್ನು ಅಡಕ ಮಾಡಿದೆ ನೋಡಿ. ಎಲ್ಲಿ ಹಾ ಇದೆಯೋ ಅಂದರೆ ಎಲ್ಲಿ ಆನಂದವಿದೆಯೋ ಅಲ್ಲೇ ಆಶ್ಚರ್ಯವೂ ಇದೆ, ಎಲ್ಲಿ ಅಚ್ಚರಿ ಇದೆಯೋ ಅಲ್ಲೇ ಆನಂದ ಇದೆ. ಹಾಗಾಗಿ ಹೃದಯ ಅಲ್ಲಿ ಅಚ್ಚರಿಯೂ ಇದೆ, ಅಲ್ಲಿ ಆನಂದವೂ ಇದೆ. ಯಾಕೆಂದರೆ ಕಣ್ಣು ಹೊರಳಿದಾಗ
ಅಂತ ಕಣ್ಣಿನ ಬಗ್ಗೆ ಒಳಗಡೆ ಕಣ್ಣು ನೋಡಿದಾಗ ಹೇಗೆ ಕಾಣಿಸ್ತು ಅಂತ ಅವರು ಅಚ್ಚರಿಯಿಂದ ಆನಂದದಿಂದ ಬೇಂದ್ರೆ ಅಜ್ಜ ಹೇಳ್ತಾರೆ. ಕಣ್ಣೆಂಬುದು ತನಗಿಲ್ಲಂತೆ ಕಣ್ಣಿಗೆ ಕಣ್ಣಾಗಿ ಹನಂತೆ, ಕಣ್ಣ ತೆರೆದು ತನ್ನ ರಸವರಿಗೆ ಬಣ್ಣ ಬಣ್ಣವಾಗಿ ಹನಂತೆ ಅಂತ ಮೈಸೂರು ಶಿವರಾಮ ಶಾಸ್ತ್ರಿಗಳ ತತ್ವಪದದ ಬಗ್ಗೆ ಒಂದು ಸಂಚಿಕೆಯಲ್ಲಿ ಮಾತಾಡಿದ್ವಿ. ಬಣ್ಣ ಬಣ್ಣವಾಗಿ ಹನಂತೆ ಅಲ್ಲಿ ನೋಡಿದಾಗ ಅಚ್ಚರಿ ಆಗುತ್ತೆ ಅವ್ರಿಗೆ. ತನ್ನೊಳಗೆ ಹೃತ್ಕಮಲದಲ್ಲಿ ಭಗವಂತನ ಕಂಡುಕೊಂಡಾಗ ಆನಂದದ ಜೊತೆಗೆ ಅಚ್ಚರಿಯೂ ಆಗುತ್ತೆ, ಅಷ್ಟು ಬೆಡಗಾಗಿದೆ. ಹಾಗಾಗಿ ಗುಡಿಯ ನೋಡಿದುದು ಪೊಡವಿಗೆ ಒಡೆಯನು ಅಡಗಿಕೊಂಡು ಕಡು ಬೆಡಗಿನೊಳು ಇರುತ್ತೆ. ಆ ಗುಡಿಯ ನೋಡಿರಣ್ಣ, ಇದು ಬೆಡಗು. ಯಾವಾಗ ನಾವು ಹೃದಯದಲ್ಲಿ ಭಗವಂತ ನೋಡ್ತೀವಿ ಅಥವಾ ನಮ್ಮನ್ನು ನಾವು ಕಾಣ್ಕೊಳ್ತೀವಿ, ಆನಂದವನ್ನು ಅನುಭವಿಸ್ತೀವಿ, ಆಗ ಅಲ್ಲಿ ಅಚ್ಚರಿಯೂ ಇದೆ, ಆನಂದವೂ ಇದೆ. ಹಾಗಾಗಿ ಎಲ್ಲ ಕಡೆಯೂ ಹಕಾರ ಇದೆ. ಅಹಮ್ಮಿಂದ ನಮಗೆ ಅಚ್ಚರಿಯೂ ಆಗುತ್ತೆ, ಅಹಂಕಾರದಿಂದ ಆನಂದವೂ ಮೂಡುತ್ತೆ. ಹಾಗೆ ಅಹಂ ಅಂದರೆ ಅಜ್ಞಾನದಿದ್ದಾಗ ನಾನು ಅಹಂಕಾರವನ್ನು ಇಟ್ಕೊಂಡಿರ್ತೀನಿ. ಅದು ನಿಜವಾಗ್ಲೂ ಅಹಂ ಅಂತ ಬಳಸೋದು ಭಗವಂತನಿಗೊಬ್ಬನಿಗೆ. ಅವನು ಸೃಷ್ಟಿಯನ್ನು ಮಾಡೋಕ್ಕೆ ಮುಂಚೆ ತನ್ನನ್ನು ತಾನು ಅಹಂ ಅಂತ ಹೇಳ್ಕೊತಾನೆ. ಅವನೊಬ್ಬನಿಗೆ ಹೇಳ್ಕೊಳ್ಳೋಕೆ ಸಾಧ್ಯ ನಾನು ಅನ್ನೋದು. ಇದು ನಾನಲ್ಲ. ಇದು ಮಧು ಅಂತೀವಿ, ಮತ್ತೊಂದು ಗಂಡು ಹೆಣ್ಣು ಏನೇನೋ ಹೇಳ್ಕೊತೀವಿ. ಧರ್ಮ, ಮತ, ಭಾಷೆ, ಜಾತಿ, ದೇಶ ಇಲ್ಲೆಲ್ಲದಕ್ಕೂ ನಮ್ಮನ್ನು ನಾವು ಅಸೋಸಿಯೇಟ್ ಮಾಡಿಕೊಂಡು ಆ ಅಹಂ ಹೇಳ್ತೀವಿ. ಆ ಅಹಮ್ಮಿಂದ ನಾವು ದೂರವಾಗ್ತೀವಿ. ಭಗವಂತನೊಬ್ಬನೇ ನಾನು ಅಂತ ಹೇಳಿದುಕೊಳ್ಳಕ್ಕೆ ಅವನಿಗೆ ತನ್ನ ಬಗ್ಗೆ ತನ್ನ ಪೂರ್ಣ ಅರಿವಿದೆ, ನಮಗಿಲ್ಲ. ಹಾಗಾಗಿ ನನ್ನ ಅಹಂ ಅಜ್ಞಾನಕ್ಕೆ ಮತ್ತು ಮಾಯೆಗೆ ಸಂಬಂಧಪಟ್ಟದ್ದು. ಭಗವಂತ ತನ್ನ ಅಹಂ ಅಂತ ಹೇಳ್ಕೊಂಡಾಗ ಅದು ಪೂರ್ಣ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ಯಾಕೆಂದರೆ ತನ್ನ ಬಗ್ಗೆ ತನಗೆ ಅರಿವಿದೆ, ನನಗೆ ಸದ್ಯಕ್ಕಿಲ್ಲ. ತದನಂತರ ಉಪಾಸನೆಯಿಂದ ನಮಗೆ ಬರುತ್ತೆ. ಹಾಗಾಗಿ ಮನುಷ್ಯ ಅಜ್ಞಾನದಲ್ಲಿ ಹೇಳುವ ಅಹಂಗೂ ಭಗವಂತ ತನ್ನ ಅಹಂ ಅಂತ ಹೇಳ್ಕೊಳ್ಳೋ ಅಹಂಗೂ ತುಂಬ ವ್ಯತ್ಯಾಸ ಇದೆ. ಹಾಗಾಗಿ ಅಲ್ಲಿ ಕೃಷ್ಣ ಕೂಡ ಭಗವದ್ಗೀತೆ ನಾನು ಅಂತ ಹೇಳ್ಕೊಂಡಾಗ ನಾವು ಅವನ್ನ ಕೃಷ್ಣ ಅಂದರೆ ನಮ್ಮ ತಪ್ಪಾಗತ್ತೆ. ಅಲ್ಲಿ ಅವನನ್ನು ಪೂರ್ಣ ಜ್ಞಾನವಾಗಿ ಪರಿಗಣಿಸಿ, ಅದನ್ನು ಪೂರ್ಣ ಜ್ಞಾನವೇ ಅಲ್ಲಿ ಮಾತನಾಡುತ್ತಿದೆ ಅಂತ ಅಂದಾಗ ನಮಗೆ ನಿಜವಾಗ್ಲೂ ಭಗವದ್ಗೀತೆ ಅರ್ಥ ಆಗುತ್ತೆ. ಬರೀ ಕೃಷ್ಣ ಮಾತಾಡ್ದ ಅಂದ್ಕೊಂಡಾಗ ಇಸ್ಕಾನವರಾಗ್ಬಿಡ್ತೀವಿ. ಆವಾಗ ಎಲ್ಲವನ್ನೂ ತಮ್ಮದೇ ರೀತಿಯಲ್ಲಿ ಎಲ್ಲದೂ ಕೃಷ್ಣ ಅಂತ ಅವರು ಎಲ್ಲದಕ್ಕೂ ತಮ್ಮದೇ ಆದಂಥ ವ್ಯಾಖ್ಯಾನ ಬರ್ಕೊಂಡು ದಾರಿ ತಪ್ಪೋಗ್ಬಿಡ್ತಾರೆ. ಅಲ್ಲಿ ಕೃಷ್ಣ ಅಲ್ಲಿ ಕೃಷ್ಣ ಹೇಳ್ದಂತಲ್ಲ, ಪೂರ್ಣ ಜ್ಞಾನವೇ ಅಲ್ಲಿ ಬಂದು ಹೇಳುತ್ತಿದೆ ಅನ್ನೋ ಅರ್ಥದಲ್ಲಿ ಉಪಾಸನೆಯಲ್ಲಿ ನೋಡ್ಬೋದು. ಭಕ್ತಿ ನೋಡಿದ್ರೆ ಕೃಷ್ಣ ಹೇಳ್ದಂತ ಕೈ ಮುಗಿಬೋದು, ಅದು ತಪ್ಪಂತ ಹೇಳ್ತಿಲ್ಲ. ಉಪಾಸನೆಗೆ ಬಂದಾಗ ಅಲ್ಲಿ ಕೃಷ್ಣ ಅಂದರೆ ಬರೀ ಕೃಷ್ಣ ಅಲ್ಲ, ಅವನು ಪೂರ್ಣ ಜ್ಞಾನ, ಅವನೇ ಸಾಕ್ಷಾತ್ ಭಗವಂತನೇ ಬಂದು ಹೇಳುತ್ತಿದ್ದಾನೆ. ಅವನಿಗೆ ಕೃಷ್ಣ ಬರೋಕ್ಕೂ ಮುಂಚೆ ಅವನು ಭಗವಂತ ಇದ್ನಲ್ಲ. ಹಾಗಾಗಿ ಅದು ಅವನ ಎಷ್ಟೋ ರೂಪಗಳು ಅದೊಂದು ರೂಪ ಅಂತ ಕನ್ಸಿಡರ್ ಮಾಡೋದ್ರಿಂದ ಅದು ಕೃಷ್ಣ ಹೇಳಿದ್ದಲ್ಲ, ಪರಮಾತ್ಮ ಹೇಳಿದ್ದು. ಪರಮಾತ್ಮನ ಪೂರ್ಣ ಜ್ಞಾನ, ಪೂರ್ಣ ಅಸ್ತಿತ್ವ ಎಲ್ಲವೂ ಹೌದು. ಹಾಗಾಗಿ ಕೃಷ್ಣ ಹೇಳುವಾಗ ಅವನು ನಾನು ಅಂದಾಗ ಅದು ಕೃಷ್ಣ ಅಂತ ಅನ್ಕೋಬಾರ್ದು, ಭಗವಂತ ಅನ್ಕೋಬೇಕು. ಹಾಗಾಗಿ ಅಹಂ ಅನ್ನೊಂದಾಗ ಅವನೊಬ್ಬನಿಗೆ ಸೇರುತ್ತೆ. ಅವನ ಅಹಂಬಲ್ಲಿ ಏನಿದೆ ಅದು ಆನಂದ ಸ್ವರೂಪವಾಗಿದೆ. ಅದನ್ನು ಕಂಡ ನಮಗೆ ಅಚ್ಚರಿ ಆಗತ್ತೆ. ಹಾಗಾಗಿ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ಆನಂದ ಹಾಗೂ ಅಚ್ಚರಿ. ಹೃದಯದಲ್ಲೂ ಆನಂದ ಮತ್ತು ಅಚ್ಚರಿ ಇರುವುದರಿಂದ ಅದು ಹೃದಯದಲ್ಲಿ ಇದೆ. ಮತ್ತು ಅದಕ್ಕೆ ಶರೀಫಜ್ಜ ಕೂಡ ಇಲ್ಲಿ ಬೆಡಗಿನಲ್ಲಿ ಇರುತ್ತಿ ಅಂತ ಶರೀಫಜ್ಜ ಆನಂದ ಮತ್ತು ಅಚ್ಚರಿ ನ ಬೆಡಗು ಅಂತ ಇಲ್ಲಿ ಅಷ್ಟು ಸೊಗಸಾಗಿ ಕನ್ನಡದಲ್ಲಿ ನಮಗೆ ಶರೀಫಜ್ಜ ಕಟ್ಕೊಡ್ತಾ ಇದ್ದಾರೆ. ಸರಿ, ಹೃದಯದಲ್ಲಿ ಭಗವಂತ ಇದ್ದಾನೆ ಅನ್ನೋದಂತ ನೋಡಾಯಿತು. ಸರಿ, ಅವನು ಕಂಡ್ಕೊಳ್ಳೋದು ಹೇಗೆ? ಉಪಾಸನೆಯಲ್ಲಿ ಹೃದಯ ಅನ್ನೋದು ಎಷ್ಟು ಮುಖ್ಯ ಅಂತಂದರೆ, ರಾವಣನ ಜೊತೆ ಯುದ್ಧ ಮಾಡೋದಕ್ಕೆ ಮುಂಚೆ ಅಗಸ್ತ್ಯರು ಬಂದು ರಾಮನಿಗೆ ಆದಿತ್ಯ ಹೃದಯವನ್ನು ಉಪದೇಶ ಮಾಡ್ತಾರೆ ನೋಡಿ. ಆದಿತ್ಯ ಹೃದಯ, ನಾರಾಯಣ ಹೃದಯ, ಲಕ್ಷ್ಮೀ ಹೃದಯ, ಈ ಥರ ಶ್ಲೋಕಗಳಲ್ಲಿ ಹೃದಯ ಅನ್ನೋದೇ ಬಂದಿದೆ. ಈ ಹೃದಯದಲ್ಲಿ ಭಗವಂತನ ಉಪಾಸನೆ ಮಾಡುವುದೇ ನಿಜವಾದ ಅಧ್ಯಾತ್ಮ. ಭಗವಂತನ ಕಂಡ್ಕೋಬೇಕಲ್ಲ. ಎಲ್ಲಿ ಕಂಡ್ಕೊಳ್ಳೋದು ಅಂದರೆ ಹೃದಯದಲ್ಲಿ, ಕಮಲದಲ್ಲಿ ಭಗವಂತನ ಕಂಡ್ಕೊಳ್ಳೋದು. ಎಲ್ಲರಲ್ಲೂ ಇದೆ ಭಗವಂತ, ಎಲ್ಲ ಕಡೆಯೂ ಇದ್ದಾನೆ. ಆಮೇಲೆ ಎಲ್ಲರಲ್ಲೂ ಹೃದಯ ಇದೆ, ಎಲ್ಲರಲ್ಲೂ ಭಗವಂತ ಇದ್ದಾನೆ, ಎಲ್ಲರಲ್ಲೂ ಉಪಾಸನೆ ಮಾಡುವಂತಹ ಅವಕಾಶಗಳಿದೆ. ಅದನ್ನ ನಾವು ಮಾಡಬೇಕಷ್ಟೆ. ಅದಕ್ಕೆ ಛಾಂದೋಗ್ಯೋಪನಿಷತ್ತು ತುಂಬ ಚೆನ್ನಾಗಿ ಹೇಳುತ್ತೆ. ಗಾಯತ್ರಿ ವಾ ಇದಂ ಸರ್ವಂ ಭೂಮ್ ಯಜಿದಂ ಕಿಂಚ ವಾಗ್ವೈ ಗಾಯತ್ರಿ ವಾಗ್ವಾ ಇದಂ ಸರ್ವಂ ಭೂತಂ ಗಾಯತ್ರಿ ಚ ತ್ರಾಯತೆ ಚ. ಅಂದರೆ ಇದರ ಭಾವಾರ್ಥ ನೋಡೋಣ. ಗಾಯತ್ರಿ ಎಲ್ಲೆಲ್ಲೂ ಇದ್ದಾಳೆ, ಈ ವಾಕ್ ಅನ್ನುವುದೇ ಗಾಯತ್ರಿ ಅಂತ ಎಲ್ಲೆಲ್ಲೂ ಇದ್ದಾಳೆ ಅಂತ ಛಾಂದೋಗ್ಯೋಪನಿಷತ್ತು ಹೇಳ್ತಾ ಇದೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಉಸಿರಾಟ ಇದೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ನಿದ್ದೆ ಇದೆ, ಕನಸಿದೆ, ಎಚ್ಚರ ಇದೆ, ಪ್ರತಿಯೊಬ್ಬ ಮನಸ್ಸಲ್ಲಿ ಹಸಿವಿದೆ, ಬಾಯಾರಿಕೆ ಇದೆ, ಮೇಲೆ ಭಗವಂತನೂ ಇರ್ತಾನಲ್ವ. ಹಾಗೆ ಎಲ್ಲವೂ ಎಲ್ಲ ಕಡೆಯೂ ಇರುವುದರಿಂದ ಪ್ರತಿಯೊಬ್ಬನಲ್ಲೂ ಇದ್ದಾನೆ. ಪ್ರತಿಯೊಬ್ಬನ ಕಂಡುಕೊಳ್ಬೇಕಷ್ಟೇ, ಅದನ್ನು ಹೊರತು ಇನ್ನೇನೂ ಇಲ್ಲ, ಮತ್ತಿನ್ನೆಲ್ಲೋ ಹೋಗಿ ಮಾಡಬೇಕಾಗಿಲ್ಲ. ನನ್ನಲ್ಲೇ ಇರುವಂತಹ ಭಗವಂತನನ್ನು ನನ್ನಲ್ಲೇ ಕಂಡುಕೊಳ್ಳೋದು, ಹೊರಗೆಲ್ಲೂ ಕಂಡುಕೊಳ್ಳುವ ಅವಶ್ಯಕತೆ ಇಲ್ಲ. ಹಾಗಾಗಿ ಹೃದಯದ ಬಗ್ಗೆ ಅಷ್ಟು ಉಪಾಸನೆ ಅಂತ ಬಂದಾಗ ಅಧ್ಯಾತ್ಮದಲ್ಲಿ ಹೃದಯಕ್ಕಷ್ಟು ಮಹತ್ವ ಇದೆ. ಸರಿ, ಈ ಹೃದಯದ ಬಗ್ಗೆ ಮಹತ್ವ ಇದೆ, ಹೃದಯದನ್ನ ಉಪಾಸನೆ ಮಾಡಬೇಕು. ಹೇಗೆ ಉಪಾಸನೆ ಮಾಡಬೇಕು ಅಂದಾಗ ಶರೀಫಜ್ಜ ನಮಗೆ ಒಗಟಲ್ಲೇ ಅದಕ್ಕೆ ಒಂದು ಮಾರ್ಗವನ್ನು ಕೊಡ್ತಾರೆ. ಆ ಸಾಲುಗಳು ಈ ರೀತಿ ಇದೆ. 3 ಮೂಲೆಯ ಕಲ್ಲು ಅದರಳು ಜಾರುತ್ತಿರುವ ಕಲ್ಲು,
ಧೀರ ನಿರ್ಗುಣನ ಸಾರ ಸಗುಣದಲ್ಲಿ ತೋರೆ ಅಡಗಿತಾ ಬ್ಯಾರಾಗಿರುತ್ತಿಹ ಗುಡಿಯ ನೋಡಿರಣ್ಣ. ಏನಿದು 3 ಮೂಲೆಯ ಕಲ್ಲು? ಎಷ್ಟು ಬರೀ 3 ಕಲ್ಲು ಅಂದಿದ್ರೆ ಸರಿ, ಏನೋ ಅನ್ಬೋದಿತ್ತಪ್ಪ. 3 ಮೂಲೆಯ ಕಲ್ಲು ಅಂದರೆ ಸ್ಪೆಸಿಫಿಕ್ ಆಗಿ ಅದನ್ನು ಅವರು ಅಡ್ರೆಸ್ ಮಾಡ್ತಿರಂತಾಯ್ತು. ಈ ಮೂಲೆಯ ಕಲ್ಲು ಯಾವುದು ಅಂದರೆ ಇದು 1, 2 ಇದು ಕೇಳುವ ಕರ್ಮೇಂದ್ರಿಯ, ಇದು ಕೇಳುವ ಕರ್ಮೇಂದ್ರಿಯ, ಇದು ಮೂಲೆ 2 ಕಲ್ಲು. ಸರಿ, ಇನ್ನೊಂದು 2 ಆಯ್ತಲ್ಲ, ಇನ್ನೊಂದು ಎಲ್ಲಿ ಅಂದರೆ ಕೇಳಿಸಿಕೊಳ್ಳುವ ಜ್ಞಾನೇಂದ್ರಿಯ. ಇದು ಸೇರಿ 3, 2 ಮೂಲೆಯ ಕಲ್ಲು, ಇದರ ಜೊತೆಗೆ ಒಂದು ಕೇಳಿಸಿಕೊಳ್ಳುವ ಇಂದ್ರಿಯ, ಅದು ಸೇರಿ 3 ಮೂಲೆಯ ಕಲ್ಲು. ಇದರಲ್ಲೇನು ಅದರೊಳಗೆ ಜಾರುತ್ತಿರುವ ಕಲ್ಲು. ಏನಪ್ಪ ಜಾರುತ್ತಿರೋದು? ನಾವು ಯಾವಾಗ ಹೊರಗಿನ ಇಂದ್ರಿಯವನ್ನು ಮುಚ್ಚಿಕೊಂಡು ಒಳಗಿನ ಇಂದ್ರಿಯ ಕೇಳಿಸಿಕೊಳ್ಳುವಂತಹ ಒಳಗಿನ ಇಂದ್ರಿಯ ಏನಿದೆ, ಜ್ಞಾನೇಂದ್ರಿಯ ಇದೆ, ಅದರ ಮುಖಾಂತರ ಕೇಳಿಸ್ಕೊಂಡ್ರಾಗ ಜಾರುತ್ತಿರುವ ಕಲ್ಲು ಒಳಗಡೆ ನನಗೆ ನಾದ ಕೇಳಿಸುತ್ತೆ, ಚಿದ್ರಸ, ಆನಂದರಸ ಸಿಗುತ್ತೆ. ಹಾಗೆ 3 ಮೂಲೆಯ ಕಲ್ಲು ಜಾರುತ್ತಿರುವ ಕಲ್ಲು, ಅಲ್ಲೊಂದು ಜಾರುತ್ತಿರುವ ಕಲ್ಲು. ಇದು ಒಂದು ರೀತಿಯ ಉಪಾಸನೆ. ಅದು ಇದರಲ್ಲಿ ಮತ್ತೆ ಗಾಯತ್ರಿ ಉಪಾಸನೆ ನೋಡೋಣ. ಇದರಲ್ಲಿ ಮತ್ತೆ 3 ಪಾದ, ಒಟ್ಟು 4 ಪಾದ ಅಂತ ಗಾಯತ್ರಿಗೆ ಹೇಳ್ತಾರೆ. ಲೋಕತ್ರಯ, ವೇದತ್ರಯ, ಪ್ರಾಣತ್ರಯ 3 ಪಾದಗಳು. ಜಾರುತ್ತಿರುವ ಕಲ್ಲು ತುರಿಯ ಪಾದ. ಭೂಹು ಭುವಃ ಸುವಃ ಲೋಕತ್ರಯ, ಋಗ್ವೇದ, ಯಜುರ್ವೇದ, ಸಾಮವೇದ ವೇದತ್ರಯ, ಪ್ರಾಣ ಅಪಾನ ವ್ಯಾನ ಪ್ರಾಣತ್ರಯ, ತುರಿಯ ಅವಸ್ಥೆ. ಈ ಗಾಯತ್ರಿಗೆ 3 ಪಾದಗಳು ಅಂತ ಹೇಳ್ತಿದ್ದಾರೆ. ಅಂದರೆ 3 ಪಾದಗಳು, ಅದು ಹೊರತ ಮತ್ತು 4ನೇದು. ಈ 3 ಪಾದಗಳಿದೆ, ಲೋಕತ್ರಯ, ಪ್ರಾಣತ್ರಯ ಮತ್ತು ವೇದತ್ರಯ. ಇವು 3 ಕಲ್ಲಾದರೆ, 3 ಮೂಲೆಯ ಕಲ್ಲಾದರೆ ಅದು ಆಧಾರ ಅನ್ನೋ ಅರ್ಥದ ತಗೊಂಡ್ರೆ, ಈ ತುರಿಯ ಅನ್ನುವುದು ಅವಸ್ಥೆ, ನನ್ನಲ್ಲಿ ಇರುವಂತಹ ಅವಸ್ಥೆ. ತುರಿಯಾತೀತ ಅಂತಲ್ಲಿ ಏನು ಹೇಳ್ತೀವಿ, ಅದು ಅವಸ್ಥೆ. ಅದು ಜಾರುತ್ತಿರುವ ಕಲ್ಲು, ಅದು ನನ್ನಲ್ಲೇ ಇದೆ, ಗೊತ್ತಾಗ್ತಾ ಇಲ್ಲ, ಅಷ್ಟದ ಅನುಭವಕ್ಕೆ ಬರ್ತಾ ಇಲ್ಲ. ಲೋಕತ್ರಯ ನಾವು ಒಂದು ಭೂಮಿ ನಮಗೆ ಕಾಣಿಸುತ್ತೆ, ಮತ್ತೊಂದು ನಾವು ಫೀಲ್ ಮಾಡ್ಬೋದು. ಹೀಗೆ ತ್ರಯಗಳಿದೆ, ವೇದತ್ರಯಗಳಿದೆ. ಪ್ರಾಣತ್ರಯ ನಮಗೆ ಪ್ರಾಣ ಫೀಲ್ ಆಗುತ್ತೆ, ಅಪಾನ ಫೀಲ್ ಆಗುತ್ತೆ, ವ್ಯಾನ ನಮಗೆ ಫೀಲ್ ಆಗಲ್ಲ. ಇದು ಜಾರುತ್ತಿರುವ ಕಲ್ಲು. ಹಾಗಾಗಿ 3 ಮೂಲೆಯ ಕಲ್ಲು, ಅದರೊಳಗೆ ಜಾರುತ್ತಿರುವ ಕಲ್ಲು. ಮುಂದೇನು ಹೇಳ್ತಾರೆ? ಧೀರ ನಿರ್ಗುಣನ ಸಾರ ಸಗುಣದಲ್ಲಿ ತೋರಿ ಅಡಗಿತಾ ಬ್ಯಾರಾಗಿರುತ್ತ ಗುಡಿಯ ನೋಡಿರಣ್ಣ. ಕೀರ್ತನೆಯಲ್ಲಿ ಇಂದ್ರಿಯನಿಗೆ ಗೋವಿಂದ ನಿನ್ನೆಯ ಪಾದಾರವಿಂದವ ತೋರೋ ಅಂತ ಸಾಲ್ಗೆ ನಡೆಯುತ್ತೆ. ಇಂದ್ರಿಯನಿಗೆ ಗೋವಿಂದ ನಿನ್ನ ಪಾದವನ್ನು ತೋರು, ಮುಖ ಯಾಕೆ ತೋರು ಅಂತ ಕೇಳಲಿಲ್ಲ ಅಲ್ಲಿ ಕೀರ್ತನೆಯಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ, ಪಾದವನ್ನು ತೋರಿಸುವಂತ ಕೈ. ಪಾದ ಅಂದರೆ ಬೇರೆ ಯಾವ ಪಾದ ಅಲ್ಲ, ಇದೇ ಗಾಯತ್ರಿ ಪಾದ. ಯಾಕೆ ಪಾದ? ಪದದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗೋದು ಪಾದ. ಕಾಲಿದೆ, ನನಗೆ ಪಾದ ಎಲ್ಲ ನಡೆಯೋದಕ್ಕೆ ಕಷ್ಟ, ಪಾದ ಬೇಕು, ಅದೇ ಆಧಾರ. ಮತ್ತು ಪದದಲ್ಲಿ ಕರೆದುಕೊಂಡು ಹೋಗುವುದು, ಅಜ್ಞಾನದಿಂದ ಜ್ಞಾನಕ್ಕೆ ಕರೆದುಕೊಂಡು ಹೋಗುವುದು, ನನ್ನ ನಿಜವಲ್ಲದ ಸ್ವರೂಪದಿಂದ ನಿಜ ಸ್ವರೂಪಕ್ಕೆ ಕರೆದುಕೊಂಡು ಹೋಗುವ ಪಥ ಇದೆಯಲ್ಲ, ಅಲ್ಲಿ ಪಥದಲ್ಲಿ ಕರೆದುಕೊಂಡು ಹೋಗುವುದು ಪಾದ, ಮತ್ತು ಅದು ಆಧಾರ ಅನ್ನೋ ಅರ್ಥವೂ ಕೂಡ. ಹಾಗಾಗಿ ಗೋವಿಂದನ ಪಾದವನ್ನು ಅಲ್ಲಿ ಯಾಕೆ ಇನ್ನು ತೋರು ಅಂತಂದರೆ, ಈ ಪಾದಗಳೇ ಲೋಕತ್ರಯ, ವೇದತ್ರಯ, ಪ್ರಾಣತ್ರಯ. ಅದರಿಂದ ನಮಗೆ ಸಿಗುವಂತಹ ತುರಿಯ ಪಾದವೇನಿದೆ, ಆ ತುರಿಯ ಪಾದವನ್ನು ತೋರು ಅನ್ನೋ ಅರ್ಥದಲ್ಲಿ ಅದು ಉಲ್ಲೇಖ ಆಗಿರೋದು. ಹಾಗಾಗಿ ಪಾದಗಳು ಅನ್ನೋ ಅರ್ಥ ತುಂಬ ಮುಖ್ಯವಾದದ್ದು. ಅದು ಉಪಾಸನೆಗೆ ಬಹುಮುಖ್ಯವಾದಂತಹ ಮಾರ್ಗಸೂಚಿ ಕೂಡ ಹೌದು, ಮಾರ್ಗವೂ ಹೌದು. ಧೀರ ನಿರ್ಗುಣನ ಸಾರ ಸಗುಣದಲ್ಲಿ ತೋರಿ ಅಡಗಿತಾ ಬ್ಯಾರಾಗಿರುತ್ತಿಹ ಗುಡಿಯ ನೋಡಿರಣ್ಣ. ಯಾಕೆ ಹೇಳಿದೆ ಅಂತಂದರೆ, ಗಾಯತ್ರಿ ಪಾದ ಅಂದ ತಕ್ಷಣ 3 ಪಾದಗಳಿದೆ ಅಂತ ಸ್ವಲ್ಪ 3 ಕಾಲಿದೆ ಅಂತ ಅಂದ್ಕೊಂಡ್ರೆ ನಮ್ಮ ಒಂದು ತಪ್ಪು ತಿಳುವಳಿಕೆ ಆಗ್ಬಿಡುತ್ತೆ. ಅವನ ಸಗುಣ ಅಂದ ತಕ್ಷಣ ರೂಪದಲ್ಲಿ ಕಟ್ಟಿಕೊಡ್ತಿರೋ ಹೊರತು ಆಕಾರದಲ್ಲಿ ಕಟ್ಟಿಕೊಡುವುದಿಲ್ಲ. ಸಗುಣ ಅಂದರೆ ಆಕಾರ ಅಂತ ನಾವು ಅನ್ಕೋತೀವಿ, ತಪ್ಪು. ಸಗುಣ ಅಂದರೆ ಭಗವಂತ ಹೇಗಿದ್ದಾನೋ ಹಾಗೆ ನಮಗೆ ನೋಡೋದಕ್ಕೆ ಕಷ್ಟ ಆದಾಗ, ಅವನು ಈ ಸೃಷ್ಟಿಯನ್ನು ಮಾಡಿದ ನಂತರ ಅವನ ಗುಣಗಳೊಂದಷ್ಟು ನಮಗೆ ಕಣ್ಣಿಗೆ ಅನುಭವಕ್ಕೆ ಸಿಗುತ್ತೆ. ಹೇಗೆ? ಅವನು ಎಲ್ಲರ ನಿಯಾಮಕನಾಗಿದ್ದಾನೆ, ಅವನು ಸೃಷ್ಟಿಕರ್ತನಾಗಿದ್ದಾನೆ, ಪಾಲಕನಾಗಿದ್ದಾನೆ, ಎಲ್ಲವನ್ನು ಅಂತ್ಯಗೊಳಿಸ್ತಾನೆ. ಹಾಗಾಗಿ ಅವನು ಎಲ್ಲರ ಅಂತವೂ ಆಗಿದ್ದಾನೆ, ಅಂತಕನೂ ಆಗಿದ್ದಾನೆ. ಅವನು ಪ್ರೀತಿ ನಮ್ಮಲ್ಲಿರೋದ್ರಿಂದ ಅವನು ಪ್ರೀತಿ ಪಾತ್ರನಾಗಿದ್ದಾನೆ, ಮತ್ತು ಅವನು ಕರುಣೆಯಿಂದ ನಮ್ಮನ್ನು ಕಾಪಾಡ, ಅವನು ಕಾರುಣ್ಯಮಯ ಆಗಿದ್ದಾನೆ. ಅವನು ಶಿಷ್ಟ ರಕ್ಷಕನ, ಅವನು ಒಳ್ಳೆಯವ್ರನ್ನ ಕಾಪಾಡ್ತಾನೆ. ಹೀಗೆ ನಾವು ಪ್ರಪಂಚದ ದಿನನಿತ್ಯದ ಅನುಭವಗಳಿಂದ ಅವನ ಗುಣಗಳು ನಮಗೆ ಕಾಣ್ತಾ ಹೋಗುತ್ತೆ. ಹಾಗಂತ ಸಗುಣನಿಂದ ನಿರ್ಗುಣ ಯಾಕೆ ಹೋಗಬೇಕು ಅಂದರೆ, ಈ ಗುಣಗಳೆಲ್ಲ ಸೃಷ್ಟಿ ಮಾಡಿದ ನಂತರವಷ್ಟೇ ಗೋಚರವಾಗೋದು. ಸೃಷ್ಟಿ ಇಲ್ಲದೆ ಇರುವಾಗ ಅವನು ಗುಣಗಳ ಅವಶ್ಯಕತೆ ಇಲ್ಲ. ಹೇಗೆ ಚೀಫ್ ಮಿನಿಸ್ಟರಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಲಿ, ಅವನು ಕೆಲಸ ಮಾಡುವಾಗ ಅವನು ಚೀಫ್ ಮಿನಿಸ್ಟರ್ ಆಗೋ ಪ್ರೈಮ್ ಮಿನಿಸ್ಟರ್ ಕೆಲಸ ಮಾಡ್ತಿರ್ತಾನೆ. ನಿದ್ದೆ ಮಾಡುವಾಗ ಅವ್ನು ಚೀಫ್ ಮಿನಿಸ್ಟರ್ ಮಲಗೋಕ್ಕಾಗಲ್ಲ, ಪ್ರೈಮ್ ಮಿನಿಸ್ಟರ್ ಆಗಿ ಅವ್ನು ಮಲಗೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ಕನಸಲ್ಲಿ ಬಹುಶಃ ಕಾಣ್ಬೋದು, ಅಥವಾ ಕನಸಲ್ಲೂ ಕೂಡ ಹಿಟ್ಲರ್ ಕೂಡ ಏನು ಕನಸು ಕಾಣ್ತಿದ್ದ ಗೊತ್ತಿಲ್ಲ. ಅವ್ನು ಚಾರ್ಲಿ ಚಾಪ್ಲಿನ್ ಕನಸು ಕಾಣ್ತಿರ್ಬೋದು, ನಗ್ನಗ್ತಿರೋ ಕನಸು ಕಾಣ್ತಿರ್ಬೋದು, ಗೊತ್ತಿಲ್ಲ ನಮಗೆ. ಹಾಗೆ ನಾನು ಯಾವಾಗ ಮಲಗ್ತೀನಿ, ನಾನು ಗಾಂಭೀರ್ಯದ ರಾಜನ ಹಾಗೆ ಮಲಗ್ತೀನಿ ಅನ್ನೋಕ್ಕೆ ಸಾಧ್ಯ ಇಲ್ಲ.
ಅದು ಮಗು ಕೈಲಿ ಮಾತ್ರ ಸಾಧ್ಯ. ಮಗು ಹೇಗೆ ಎಚ್ಚರವಿದ್ದ ಮುಗ್ಧತೆಯಿಂದ ಇರುತ್ತೋ ಮಲಗಿದ್ದಾಗಲೂ ಅಷ್ಟೇ ಮುಗ್ಧತೆಯಿಂದ ಮಲಗೋದಕ್ಕೆ ಮಗು ಕೈಲಿ ಸಾಧ್ಯ, ನಮ್ಮ ಕೈಲಿ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಎಚ್ಚರಗೊಂಡಾಗ ಪ್ರಪಂಚದ ಜೊತೆ ವ್ಯವಹರಿಸುವಾಗ ನಮ್ಮ ಎಲ್ಲ ಗುಣಗಳು ವ್ಯಕ್ತವಾಗ್ತಾ ಹೋಗುತ್ತೆ. ಅದೇ ಮಲಗಿದಾಗ ನಮ್ಮ ವ್ಯವಹಾರವೇ ಇಲ್ಲ ಅಂದಾಗ ನಮ್ಮ ಗುಣಗಳು ವ್ಯಕ್ತವಾಗೋದಿಲ್ಲ. ಹಾಗಾಗಿ ನಾವು ಮಲಗಿರುವಾಗ ನಮಗೆ ಗುಣಗಳೇ ಇಲ್ಲ. ಹಾಗೆ ಭಗವಂತ ಎಚ್ಚರವಿದ್ದಾಗ ಅಂದರೆ ಜಗತ್ತನ್ನು ನಡೆಸುವಾಗ ಹಲವಾರು ಗುಣಗಳು ಅವನಲ್ಲಿರುತ್ತೆ. ಅದೇ ಒಂದು ಸೃಷ್ಟಿ ಮಾಡದೇ ಇರುವಾಗ ಅಥವಾ ಸೃಷ್ಟಿ ಅಂತ್ಯಗೊಂಡು ಮತ್ತೆ ಸೃಷ್ಟಿಯಾಗುವ ಘಟ್ಟ ಏನಿದೆ ಅಲ್ಲಿ ಅವನು ಯಾವುದೇ ವ್ಯವಹಾರವಿಲ್ಲದ್ರಿಂದ ಯಾವ ಗುಣಗಳು ಇಲ್ಲ, ಯಾವ ಗುಣಗಳು ವ್ಯಕ್ತಪಡಿಸುವ ಅವಶ್ಯಕತೆ ಇಲ್ಲ. ಸೃಷ್ಟಿ ನಡೀತಿರುತ್ತೆ, ಕೊನೆಗೆ ಸಂಹಾರ ಆಗ್ತಿರುತ್ತೆ, ಇದು ಬದಲಾವಣೆ ನಡೀತಿರುತ್ತೆ. ಅದೇ ಸ್ಥಿರವಾಗಿದೆಯಲ್ಲ, ಯಾವುದು ಅಚಲವಾಗಿದೆಯೋ ಶಾಶ್ವತವಾಗಿದೆಯೋ ಅದು ನಿರ್ಗುಣನಾಗೇ ಇದೆ. ಅದು ಯಾಕಂದರೆ ಯಾವ ರೀತಿ ವ್ಯವಹಾರಿಸ್ತಿರೋದ್ರಿಂದ ಅದಕ್ಕೆ ಗುಣಗಳೇ ಇಲ್ಲ ಅನ್ನೋ ಅರ್ಥದಿಂದ ಈ ನಿರ್ಗುಣ ಭಾವವನ್ನು ನಮಗೆ ಗ್ರಹಿಸೋಕ್ಕೆ ಸಾಧ್ಯ ಇಲ್ಲದ್ರಿಂದ ಸಗುಣದಿಂದ ಅವನು ವ್ಯವಹರಿಸುವಾಗ ಕಾಣುವಂತಹ ಗುಣಗಳೇನಿದೆ ಭಗವಂತನದು, ಅದರ ಮುಖಾಂತರ ಅವನನ್ನು ಉಪಾಸನೆ ಮಾಡೋದಂತ ಹೊರತು ಸಗುಣ ಅಂದ ತಕ್ಷಣ ಶಿವ ವಿಷ್ಣು ಮತ್ತೊಂದು ಮಾಡ್ಕೋಬೇಕು ಅಂತಲ್ಲ. ಹಾಗೆ ಮಾಡಿಕೊಂಡ್ರು ಅವ್ನ ಮತ್ತೊಂದು ಕೈಯಲ್ಲಿ ಪದ್ಮ ಇದೆ, ಅವನ ಕೈ ಶಂಖ ಇದೆ, ಯಾಕೆ ಪದ್ಮ ಇರಬೇಕಿತ್ತು, ಶಂಖ ಇರಬೇಕಿತ್ತು, ಬೇರೆ ಯಾಕಿಲ್ಲ, ಅವನ ಕೈಯಲ್ಲಿ ಯಾಕೆ ತ್ರಿಶೂಲ ಇಲ್ಲ ವಿಷ್ಣು ಕೈಯಲ್ಲಿ ಅನ್ನೋ ಪ್ರಶ್ನೆ ನಾವು ಮಾಡಿಕೊಂಡ್ರೆ ಮತ್ತೊಳಗಡೆ ಅರ್ಥ ಸಿಗ್ತಾ ಹೋಗುತ್ತೆ. ಶಂಖನೇ ಯಾಕೆ ವಿಷ್ಣು ಕೈಯಲ್ಲಿದೆ, ಅದ್ಯಾಕೆ ಶಿವನ ಕೈಲಿಲ್ಲ, ಶಿವನ ಕೈಲಿ ಡಮುರುಗ ಯಾಕಿದೆ, ವಿಷ್ಣು ಕೈಯಲ್ಲಿ ಯಾಕೆ ಡಮುರುಗ ಇಲ್ಲ, ಈ ಪ್ರಶ್ನೆಗಳು ನಾವು ಮಾಡ್ಕೊಳ್ತಾ ಹೋದಾಗ ಆ ಸಗುಣ ರೂಪದಲ್ಲಿ ಯಾವ ರೀತಿ ಆಗಮದಲ್ಲಿ ಹೇಳಿದ್ದಾರೆ, ಯಾವ ದೇವರಾಗಲಿ ದೇವತೆಯಾಗಲಿ ಅದನ್ನು ಯಾವ ಕೈಲಿ ಏನಿದೆ, ಏನು ಇಟ್ಕೊಂಡಿದ್ದಾರೆ, ಯಾವ ಬಣ್ಣದಲ್ಲಿದ್ದಾರೆ ಅಂತ ಬಂದಾಗ ಅದು ಮತ್ತು ಗುಣಗಳನ್ನು ಹೇಳ್ತಿದೆ ಹೊರತು ಆಕಾರವನ್ನಲ್ಲ. ಹೇಗೆ ನೀರಿಗೆ ಗುಣವಿದೆಯೋ ರೂಪ ಇದೆ ಆದರೆ ಆಕಾರವಿಲ್ಲವೋ ಹಾಗೆ ಭಗವಂತನು ಕೂಡ ಅದಕ್ಕೊಂದು ಜಾಸ್ತಿ ಮ್ಯಾಗ್ನಿಫೈ ಮಾಡ್ಕೊಂಡು ನಾವು ಯೋಚಿಸ್ಬೋದು. ಹಾಗೆ ಸಗುಣ ಬೇರೆ ಆಕಾರ ಬೇರೆ. ಹಾಗೂ ನಿರಾಕಾರ, ಅವನ ಆಕಾರ ಅಂತ ಹೇಳಲ್ಲ. ಎಷ್ಟು ನೋಡಿ, ಸಗುಣ ನಿರ್ಗುಣ ಇದೆ, ಆಕಾರ ನಿರಾಕಾರ ಅಂತ ಹೇಳಲ್ಲ. ಅವನು ನಿರಾಕಾರ ಅಂತಲೇ ಯಾವತ್ತು ಹೇಳಿರೋದು, ಆಕಾರ ಇಲ್ಲ ಅವನಿಗೆ. ಸಗುಣ ನಿರ್ಗುಣನ ನಾವು ಆಕಾರ ಮತ್ತು ನಿರಾಕಾರಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ. ಆಕಾರ ಅಂತ ಅವನು ಯಾವತ್ತೂ ಅಟ್ರಿಬ್ಯೂಟ್ ಮಾಡಿಲ್ಲ ಭಗವಂತನ, ಆಕಾರವಿಲ್ಲ ಅವನಿಗೆ, ನಿರಾಕಾರ. ಆದರೆ ಸಗುಣ ನಿರ್ಗುಣ ಅದು ಉಪಾಸನೆಗೆ ಸಂಬಂಧಪಟ್ಟಿದ್ದು ಹೊರತು ಅವನಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಭಗವಂತನು ಸಗುಣನೂ ಅಲ್ಲ ನಿರ್ಗುಣನೂ ಅಲ್ಲ, ಅವನು ಗುಣಾತೀತ, ಅದಕ್ಕಿಂತ ಬ್ಯಾರಾಗಿರುತ್ತಿಹ. ನಾವು ಏನೇ ಅಂದ್ಕೊಂಡ್ರೆ ಅದಕ್ಕಿಂತ ಬೇರೆ ಆಗಿದೆ ಅವನು, ಅದಕ್ಕೆ ಅವರು ಬ್ಯಾರಾಗಿರುತ್ತಿಹ ಅಂತ ಶ್ರೀಪಾದ ಹೇಳಿದ್ದು. ಸಗುಣ ನಿರ್ಗುಣ ನಮ್ಮ ಉಪಾಸನೆಗೆ ಸಂಬಂಧಪಟ್ಟಿದ್ದು. ಯಾವ ಗುಣಗಳನ್ನೂ ತೆಗೆದುಕೊಳ್ಳದೆ ಹಾಗೆ ಉಪಾಸನೆ ಮಾಡಿದ್ರೆ ಎಲ್ಲರೂ ಕಷ್ಟ. ಆದ್ದರಿಂದ ಶಂಕರಾಚಾರ್ಯ ನಿರ್ಗುಣ ಉಪಾಸನೆ ಹೇಳಿದಾಗ ಇಲ್ಲಪ್ಪ ಅದು ಕಷ್ಟ ಆಗುತ್ತೆ, ಆಚಾರ್ಯ ಮಧ್ವರು ಬಂದರು, ಭಕ್ತಿ ಮಾರ್ಗ ಬಂತು, ಹಲವಾರು ಜನ ಅವನ ಸಗುಣನಲ್ಲಿ ನೋಡೋಣ. ಸಗುಣ ನೋಡಿದಾಗ ವೇದವ್ಯಾಸರು ಕೂಡ ಶಿವಪುರಾಣ, ಲಿಂಗ ಪುರಾಣ, ಪದ್ಮಪುರಾಣ, ಶಾಕ್ತರು, ಗಾಣಪತ್ಯರು, ಹೀಗೆ ಹಲವಾರು ರೂಪಗಳು ಬಂತು. ಸಗುಣನಾಗಿ ಬ್ರಹ್ಮನನ್ನು ಉಪಾಸನೆ ಮಾಡಿ ಬ್ರಹ್ಮನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕೆ ಹೊರತು ಶಿವನೇ ಗ್ರೇಟು ಅಂತಲ್ಲ, ವಿಷ್ಣುವು ಗ್ರೇಟು ಅಂತಲ್ಲ, ಅಥವಾ ಅವನೇ ಸರಿ, ಶಿವನೇ ಸರಿ, ವಿಷ್ಣುನೇ ಸರಿ ಅಂತ ವಾದ ಮಾಡಿ ಜಗಳ ಮಾಡೋದಕ್ಕೋಸ್ಕರ ಅದು ಮಾಡಿದ್ದಲ್ಲ. ನಾವು ಉಪಾಸನೆ ಮಾಡೋದಕ್ಕೆ ತಮ್ಮ ಸ್ವಧರ್ಮಕ್ಕೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಕೃಷ್ಣ ಹೇಳಿದ್ರು ಸ್ವಧರ್ಮವನ್ನು ಆಯ್ಕೆ ಮಾಡ್ಕೋ. ಇಲ್ಲಿ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಇಷ್ಟೆಲ್ಲ ಹೇಳೋದಿಲ್ಲಪ್ಪ ಕೃಷ್ಣ. ಹೇಳಿದ್ರೆ ನಾನು ಯಾವ್ದು ಆಯ್ಕೆ ಮಾಡ್ಕೋಬೇಕು ಅಂತ ಅರ್ಜುನ ಕೇಳಿದಾಗ ನಿನ್ನ ಸ್ವಧರ್ಮಕ್ಕೆ ತಕ್ಕಂತೆ ಆಯ್ಕೆ ಮಾಡ್ಕೊ ಅಂತಾನೆ. ನಾನು ವೈಷ್ಣವ ಪರಂಪರೆಯಲ್ಲಿ ನಾನು ಹುಟ್ಟಿ ಜನಿಸಿದ್ದೀನಿ ಅಂದ ತಕ್ಷಣ ನಾನು ವಿಷ್ಣುವನ್ನೇ ಪೂಜೆ ಮಾಡೋ, ಶಿವನ ಕಡೆ ತಿರುಗು ನೋಡಬಾರ್ದು ಅಂತ ಅಂದ್ಕೊಂಡ್ರೆ ನನ್ನ ಮೌಢ್ಯವಾಗುತ್ತೆ ಹೊರತು ಇನ್ನೇನು ಇಲ್ಲ. ಅಥವಾ ನಾನು ಶೈವ ಸಂಪ್ರದಾಯ ಹುಟ್ಟಿದ್ದೀನಿ, ಶಿವನ ಸಂಬಂಧಪಟ್ಟ ಕೃತಗಳೇ ಓದ್ತೀನಿ, ಅದೇ ನಿಜ ಅಂತ ಕೂತ್ಕೊಂಡು ಅವನ ಮೌಢ್ಯವಾಗುತ್ತೆ. ನಾನು ನನ್ನ ಸ್ವಧರ್ಮವೊಂದು ಪ್ರಕಾರ ನನಗೆ ಯಾವುದರ ಮುಖಾಂತರ ಉಪಾಸನೆ ಮಾಡೋದಕ್ಕೆ ಸುಲಭ ಆಗುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಸ್ವಾತಂತ್ರ್ಯ ನಮ್ಮ ಇಲ್ಲಿ ಈ ಧರ್ಮದಲ್ಲಿ ಅಥವಾ ಈ ಒಂದು ಪದ್ಧತಿಯಲ್ಲಿ, ಉಪಾಸನೆ ಪದ್ಧತಿಯಲ್ಲಿ ಅಷ್ಟು ಸ್ವಾತಂತ್ರ್ಯ ಇದೆ. ಯಾರು ಯಾವ ಮಾರ್ಗಕ್ಕೂ ಬೇಕಾದರೂ ಹೋಗ್ಬೋದು. ಅವನಿಗೆ ಸ್ವಧರ್ಮಕ್ಕೆ, ಅವನ ಗುಣಗಳಿಗೆ ಒಗ್ಗುವಂತಹ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಭಗವಂತನನ್ನು ಸಗುಣವಾಗಿಯೋ ನಿರ್ಗುಣವಾಗಿಯೋ, ಸಗುಣದಲ್ಲಿ ಬೇಕಾದ್ರೆ ವಿಷ್ಣು ತಗೊಳ್ಳಿ, ಶಿವ ತಗೊಳ್ಳಿ, ಸುಬ್ರಹ್ಮಣ್ಯ ಅನ್ನಿ, ಗಣಪತಿ ಅನ್ನಿ, ಶಾಕ್ತರು ಅನ್ನಿ, ಇಲ್ಲ ನಾನು ಏನು ಬೇಡ ನಾನು ಅಚಲರಾಗ್ತೀನಿ, ಅಜೈವಿಕನಾಗ್ತೀನಿ, ಅದಕ್ಕೂ ದಾರಿ ಇಲ್ಲಿ ಇದೆ. ಹಾಗೆ ಬೌದ್ಧ ಧರ್ಮ ಇದೆ, ನಿರೀಶ್ವರವಾದ ಇದೆ, ಎಲ್ಲದಕ್ಕೂ ಈ ದೇಶದಲ್ಲಿ ಅವಕಾಶ ಇದೆ. ಯಾಕಂದರೆ ಪ್ರತಿಯೊಬ್ಬನಿಗೂ ಭಗವಂತನನ್ನು ಕಂಡುಕೊಳ್ಳುವ ಅಧಿಕಾರ ಇದೆ.
ಹಾಗಾಗಿ ಅವನ ರೀತಿಯಲ್ಲಿ ಅವನು ಮನೋಧರ್ಮಕ್ಕೆ ತಕ್ಕಂತೆ ಅವನು ಭಗವಂತನ ಅರಸ್ಕೊಂಡು ಆಯ್ಕೆ ಮಾಡಿ ಅದರ ಮುಖಾಂತರ ಅವನು ಉಪಾಸನೆ ಮಾಡೋದಕ್ಕೆ ಅವಕಾಶಗಳಿದೆ. ಹಾಗಾಗಿ ಇಲ್ಲಿ ಶಿವ ಗ್ರೇಟು, ವಿಷ್ಣು ಗ್ರೇಟು ಅಥವಾ ಶಿವನೇ ಸರಿ ವಿಷ್ಣು ಸರಿ ಅನ್ನೋದಲ್ಲ. ನೀವು ಉಪಾಸನೆ ಮಾಡೋದು ಮುಖ್ಯ ಹೊರತು ಯಾರು ಸರಿ ಯಾರು ತಪ್ಪು ನೋಡೋದಲ್ಲ. ಮನುಷ್ಯ ನಾವೇ ಸರಿಗಿಲ್ದಿರುವಾಗ ಇನ್ನೊಬ್ಬರು ಸರಿ ಇನ್ನೊಬ್ಬರು ತಪ್ಪು ಅಂತ ನಾವು ಯಾಕೆ ನೋಡಬೇಕು? ಅವಶ್ಯಕತೆ ಇಲ್ಲ. ಉಪಾಸನೆ ಮಾಡ್ತಿದ್ಯಾ, ಸರಿ ಶಿವನೇ ಮಾಡ್ಕೊಳ್ಳಿ ಅಥವಾ ವಿಷ್ಣುವನ್ನೇ ಮಾಡ್ಕೊಳ್ಳಿ, ಅಲ್ಲಾನೇ ಮಾಡ್ಕೊಳ್ಳಿ, ಜೀಸಸ್ ಯಾರನ್ನೇ ಉಪಾಸನೆ ಮಾಡ್ತಿದ್ದೀರ ಅನ್ನೋದು ಮುಖ್ಯ ಹೊರತು ನೀವು ಯಾರನ್ನ ಉಪಾಸನೆ ಮಾಡ್ತಿದ್ದೀರಲ್ಲ. ನೀವು ಉಪಾಸನೆ ಮಾಡ್ತಿದ್ದೀರಾ, ಹೃತ್ಕಮಲದಲ್ಲಿ ಭಗವಂತನನ್ನು ಕಂಡುಕೊಳ್ಳೋ ಪ್ರಯತ್ನ ಮಾಡ್ತೀರ ಮುಖ್ಯ ಹೊರತು ಅಲ್ಲಿ ಯಾರಿದ್ದಾರೆ, ವಿಷ್ಣು ಇರೋದೇ ಶಿವ ಇರೋದು ಮುಖ್ಯ ಆಗಲ್ಲ. ನೀವು ಹೃದಯ ಕಮಲದಲ್ಲಿ ಭಗವಂತನ ಹುಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟ ಅನ್ನೋದಷ್ಟೇ ಮುಖ್ಯ ಆಗತ್ತೆ. ಯಾರಿದನ್ನು ತಿಳ್ಕೊಳ್ಳಲ್ವ ಅವರು ಮತಗಳ ಹೆಸರಲ್ಲಿ, ಜಾತಿ ಧರ್ಮಗಳ ಹೆಸರಲ್ಲಿ, ಪಂಡಿತರಾಗಿ ಸಂಹಿತೆಗಳ ಭಾಷ್ಯಗಳ ಹೆಸರಲ್ಲಿ ಕಿತ್ತಾಡ್ತಿರ್ತಾರೆ ಹೊರತು ಹೃದಯ ಕಮಲದಲ್ಲಿ ಭಗವಂತ ನೋಡ್ಕೊಳ್ಳೋದೇ ಬಿಟ್ಬಿಟ್ಟು ಮಿಕ್ಕಿದೆಲ್ಲವನ್ನು ಮಾಡ್ತಾ ಇರ್ತಾರೆ. ಹಾಗೆ ಮಾಡದೆ ಭಗವಂತನನ್ನು ತನ್ನ ಹೃದಯ ಕಮಲದಲ್ಲಿ ಉಪಾಸನೆ ಮಾಡಿಕೊಳ್ಳೋದು ತುಂಬ ಮುಖ್ಯ. ಅದಕ್ಕೆ ಶರೀಫ್ ಅಜ್ಜ ಇಲ್ಲಿ ನಮಗೆ ಮಾರ್ಗಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ತೋರಿ ಅಡಗಿತಾ ಬ್ಯಾರಾಗಿರುತ್ತೆ ಆ ಗುಡಿಯ ನೋಡಿರಣ್ಣ. ಈ ಬ್ಯಾರಾಗಿರೋದು ಅಂದ್ರೇನು, ಬೇರೆಯಾಗಿರುವುದು ಅಂತ ಯಾಕೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ, ಕೇನೋಪನಿಷತ್ತಲ್ಲಿ ಒಂದು ಶ್ಲೋಕ ಈ ರೀತಿ ಇದೆ: ಅನ್ಯದೇವ ತದ್ವಿದಿತಾಧತೋ ಅವಿದಿತಾಧದಿ ಇತಿ ಶುಶ್ರಮ ಪೂರ್ವೇಶಾಂ ಯೇ ನಸ್ತ್ಯದ್ವಾಚಚಿಕ್ಷಿರೆ. ಅದು ತಿಳಿದಿರುವುದಕ್ಕಿಂತ ಬೇರೆ, ತಿಳಿಯದೇ ಇರುವುದಕ್ಕಿಂತ ಬೇರೆ, ಹೀಗೆ ಅದನ್ನು ನಮಗೆ ವಿವರಿಸಿದ ಹಿರಿಯರಿಂದ ನಾವು ಕೇಳಿದ್ದೇವೆ. ಯದ್ವಾ ಚಾನುಭ್ಯತಿತಂ ಏನ ವಾಗುಭ್ಯದ್ಯತೆ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ. ಯಾವುದು ಮಾತಿನಿಂದ ವ್ಯಕ್ತವಾಗುವುದಿಲ್ಲವೋ, ಯಾವುದರಿಂದ ಮಾತು ವ್ಯಕ್ತವಾಗುವುದೋ ಅದನ್ನು ನೀನು ಬ್ರಹ್ಮ ಎಂದು ತಿಳಿ. ಯಾವುದನ್ನು ಇದು ಎಂದು ಉಪಾಸನೆ ಮಾಡುತ್ತಾರೋ ಅದು ಇದಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಯಾವುದನ್ನ ಜನ ಉಪಾಸನೆ ಮಾಡ್ತಾ ಇದ್ದಾರೋ ಅಂದರೆ ಈ ಭಗವಂತ ಹೀಗೆ ಇದನ್ನ ಅನ್ಕೊಂಡು ಹೋಗ್ತಾರೋ ಅದು ಇದಲ್ಲ. ಅದಕ್ಕೆ ಉಪನಿಷತ್ತು ನೇತಿ 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 ಅನ್ನತ್ತೆ. ಇದು ಅದಲ್ಲಪ್ಪ, ನೀ ಏನು ಅನ್ಕೊಂಡ್ರು ಅದು ಯಾವುದೂ ಅಲ್ಲ, ಅದಕ್ಕಿಂತ ಬೇರೆಯಾಗಿದೆ, ಕಲ್ಪನಾತೀತವಾಗಿದೆ. ಅದನ್ನು ಹೇಳೋದಕ್ಕೆ ಕಷ್ಟ, ಬಾಯಲ್ಲಿ ಹೇಳೋದಕ್ಕಾಗಲ್ಲ. ಹಾಗಾಗಿ ನೀನೇ ಕಂಡುಕೊಳ್ಬೇಕು, ನೀನೇ ದರ್ಶನ ಮಾಡಬೇಕು, ನಿನಗೇ ಅನುಭವ ಬರಬೇಕು. ಹೃತ್ಕಮಲದಲ್ಲಿ ನಾವು ಹೃದಯದಲ್ಲಿ ವಾಸಿಸುತ್ತಿರುವ ಭಗವಂತನನ್ನು ನೀನೇ ಕಂಡುಕೊಳ್ಬೇಕೆ ಹೊರತು ಬಾಯಿಂದ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಉಪನಿಷತ್ತು ಹೇಳ್ತಾ ಇದೆ. ಹಾಗಾಗಿ ಭಗವಂತ ಹೀಗಿದ್ದಾನೆ ಹಾಗಿದ್ದಾನೆ ಅಂತ ಪುರಾಣಗಳೆಲ್ಲ ಓದಿ ಪಂಡಿತರ ಥರ ದಿನಪೂರ್ತಿ ಕೂತ್ಕೊಂಡು ಮಾತಾಡ್ಬೋದು, ಮುಲ್ಲಾಗಳ ಥರ ಕೂತ್ಕೊಂಡು ದಿನಪೂರ್ತಿ ಹೇಳ್ತಿರ್ಬೋದು. ಅದಕ್ಕೆ ಕ್ರಿಶ್ಚಿಯನ್ಸ್ ಥರ ಕೂತ್ಕೊಂಡು ದೇವ್ರ ಬಗ್ಗೆ ಒಂದು ಗಡ್ಡ ಬಿಟ್ಕೊಂಡಿದ್ದಾನೆ, ಎಲ್ಲೆಲ್ಲೋ ಕೂತಿದ್ದಾನೆ, 7 ದಿನದಲ್ಲಿ ಸೃಷ್ಟಿ ಮಾಡಿಬಿಟ್ಟ, ಮಲಗಿಬಿಟ್ಟ, ಅದು ಏನೇ ಹೇಳ್ಬೋದು. ಅದು ತಾನು ಕಂಡುಕೊಂಡಿದ್ದಲ್ಲ, ಯಾವುದೋ ಅದು ನಿಜನೇ ಇರ್ಬೋದು ಅವರ ಗ್ರಂಥಗಳಲ್ಲಿ. ಅವರವ್ರ ಭಾವನೆ ನಾನು ಇದು ಮಾಡ್ತಾ ಇಲ್ಲ. ನಾನು ಹೇಳೋದು, ಒಬ್ಬ ವ್ಯಕ್ತಿ ಒಂದು ಗ್ರಂಥವನ್ನು ಓದ್ಬಿಟ್ಟು ಅದನ್ನು ಗಟ್ಟು ಹೊಡೆದು ಪುಂಖಾನುಪುಂಖವಾಗಿ ಮಾತಾಡ್ತಾ ಹೋದರೆ ಭಗವಂತ ದಕ್ಕೋದಿಲ್ಲ. ಭಗವಂತ ದಕ್ಕೋದು ಅವುಗಳನ್ನೆಲ್ಲ ಓದಿ ಒಳಾರ್ಥವನ್ನು ತಿಳಿದು ಉಪಾಸನೆ ತನ್ನೊಳಗೆ ಮಾಡಿಕೊಂಡು ತನ್ನೊಳಗೆ ಭಗವಂತನ ಕಂಡುಕೊಂಡಾಗ ಭಗವಂತ ಸಿಗ್ತಾನೆ ಹೊರತು ಬರೀ ಗಟ್ಟು ಹೊಡೆಯೋದ್ರಿಂದ, ಬರೀ ಓದೋದ್ರಿಂದ, ತರ್ಕ ಮಾಡೋದ್ರಿಂದ ಬಾಯಿನ ಒತ್ತೆ ಹೊರತು ಭಗವಂತ ನಮಗೆ ದಕ್ಕೋದಿಲ್ಲ. ಹಾಗೆ ಎಲ್ಲರೂ ಉಪಾಸನೆ ಮಾಡಬೇಕು. ಭಗವಂತನ ಕಂಡುಕೊಳ್ಳೋದಕ್ಕೆ ಮಾರ್ಗವನ್ನು ಹುಡುಕಿ ಗುರುವನ್ನು ಪಡೆದು ಅದರ ಮುಖಾಂತರ ಅವನು ಭಗವಂತನ ಕಂಡುಕೊಳ್ಬೇಕು ಹೊರತು ಮಾತಿನಲ್ಲೇ ಆಗಿಬಿಟ್ರೆ ಅವಾಗ ನಾವು ಧರ್ಮದ ಹೆಸರಲ್ಲಿ, ಜಾತಿಗಳ ಹೆಸರಲ್ಲಿ ಜಗಳ ಮಾಡ್ತೀವಿ, ಒಬ್ಬರನ್ನೊಬ್ಬರು ಹಾನಿ ಮಾಡ್ತೀವಿ ಹೊರತು ಒಂದಾಗೋದಕ್ಕೆ ಸಾಧ್ಯ ಇಲ್ಲ. ಇದನ್ನೇ ಲಾವೋಸು ಅನ್ನಂತಹ ಅದ್ಭುತ ದಾರ್ಶನಿಕ ತನ್ನ ತಾವೋ ತೇ ಚಿಂಗ್ನಲ್ಲಿ ಹೀಗೆ ಹೇಳ್ತಾನೆ. ಇದನ್ನು ಯೋರ ಅನಂತಮೂರ್ತಿ ಅನುವಾದ ಮಾಡಿದರೆ ಈ ಪುಸ್ತಕದ ಬಗ್ಗೆ ಮತ್ತೊಂದಿನ ಪೂರ್ತಿ ವಿವರಣೆಗೆ ಹೋಗೋಣ. ಇದರಲ್ಲಿ ಮೊದಲು ಭಗವಂತನ ಬಗ್ಗೆ ಅಥವಾ ತಾವೋ ದಾರಿ ಅಂತ ನೀನು ಕರೀತಾನೆ, ಅದ್ರ ಬಗ್ಗೆ ಲಾವೋಸು ಹೀಗೆ ಹೇಳ್ತಾನೆ: ವಿವರಣೆಗೆ ದಕ್ಕುವ ದಾವ್ ಶಾಶ್ವತ ದಾವಲ್ಲ, ಗುರುತಿಸುವುದಕ್ಕೆ ಸಿಗುವ ಹೆಸರು ಶಾಶ್ವತ ಹೆಸರಲ್ಲ. ಹೆಸರಿಗೆ ದಕ್ಕದ್ದು ಸರ್ವಸ್ವಕ್ಕೂ ಆದಿ, ದಕ್ಕಿದ್ದು ಎಲ್ಲ ಸೃಷ್ಟಿಯ ಮಾಯೆ. ಯಾವ ದಾವ್ ಒಡಲುಗೊಂಡು ಹೊರಹೊಮ್ಮಿ ಹೆಸರು ಪಡೆಯುವುದೋ, ಪಡೆದು ಇಬ್ಬಗೆಯಾಗಿ ತೋರುವುದೋ, ತೋರಿದರೂ ಉಗಮದಲ್ಲಿ ಗೂಢಕ್ಕೂ ಗೂಢವಾದದ್ದೋ, ಅದೇ ಎಲ್ಲ ಮರ್ಮದ ಮುಂಬಾಗಿಲು. ಲಾವೋಸು ಕೂಡ ಇದು ದಕ್ಕದಕ್ಕೆ ಸಾಧ್ಯ ಇಲ್ಲ, ಹೇಳೋದಕ್ಕೆ ಹೋದರೆ ಸುಳ್ಳಾಗ್ಬಿಡುತ್ತೆ, ಅದು ಮಿತಿ ಆಗ್ಬಿಡುತ್ತೆ, ಯಾಕಂದ್ರೆ ಅಮಿತನಾಗಿದ್ದಾನೆ, ಅವನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಎಷ್ಟು ಚೆನ್ನಾಗಿ ಲಾವೋಸು ಕೂಡ ಅದನ್ನೇ ಹೇಳ್ತಾನೆ. ಇದನ್ನು ಲಾವೋಸು ಹೇಳಿದ್ದು ಅಂತ ಅದನ್ನು ಪಕ್ಕಕ್ಕಿಟ್ಟು ಸುಮ್ಮನೆ ಹಾಗೆ ಓದಿದ್ರೆ ಎಲ್ಲೋ ಕನ್ನಡದ ಯಾವುದೋ ದಾರ್ಶನಿಕ ಹೇಳಿದ್ದು ಅಥವಾ ಉಪನಿಷತ್ಕಾರ ಯಾರೋ ಹೇಳಿದ್ದು ಅನಿಸ್ಬಿಡುತ್ತೆ. ಪ್ರತಿಯೊಬ್ಬನೂ ಅದನ್ನೇ ಕಂಡುಕೊಂಡಿದ್ದು. ಅದು ಲಾವೋಸು ಇರಲಿ, ಬುದ್ಧ ಇರಲಿ, ಚಾವೋ ಜರಸ್ತ್ರ ಇರಲಿ, ಜೈನ ತೀರ್ಥಂಕರರಿರಲಿ, ಬಸವಣ್ಣ ಇರಲಿ, ಅಲ್ಲಮಪ್ರಭು, ಕಬೀರ್ದಾಸರು, ಇವು ನೇಮ್ ಇಟ್ ಯಾರೇ ಆಗಿರಲಿ, ಎಲ್ಲರೂ ಕಂಡುಕೊಂಡಿದ್ದು ಒಂದೇ. ಅವರವರ ಭಾಷೆಯಲ್ಲಿ, ಅವರ ಪ್ರದೇಶದಲ್ಲಿ, ಅವರವರ ಶ್ರೋತೃಗಳ ಅನುಸಾರವಾಗಿ ಅವರು
ಹೇಳೋ ಬಗೆಯನ್ನು ಬದಲಾಯಿಸ್ಕೊಂಡ್ರೆ ಹೊರತು ಒಳಾರ್ಥ ಕೊನೆಗೆ ಒಂದೇ ಆಗಿರುತ್ತೆ. ಅದಕ್ಕೆ ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ ಹೇಳಿದ್ದು. ಒಂದೇ ಸತ್ಯವನ್ನು ತಿಳಿದವರು ಹಲವು ಬಗೆಯಲ್ಲಿ ಹೇಳುತ್ತಾರೆ ಅಂತ. ನಾವು ಎಲ್ಲ ಬಗೆಯಲ್ಲೂ ಪ್ರಯತ್ನ ಪಡಬೇಕು. ಇಲ್ಲ ನನಗೆ ಸೂಕ್ತವಾದಂಥ ಒಂದು ಬಗೆಯನ್ನು ಆಯ್ಕೆ ಮಾಡಿ ಅದರ ಮುಖಾಂತರ ನಾವು ಭಗವಂತನನ್ನು ಸತ್ಯವನ್ನು ಕಂಡುಕೊಳ್ಳೋ ಪ್ರಯತ್ನ ಪಡಬೇಕು ಹೊರತು ಇದೇ ಸರಿ ಇದೇ ತಪ್ಪು ಅನ್ನೋದಿಲ್ಲ. ಆಯಾ ಮನೋಧರ್ಮಕ್ಕೆ ತಕ್ಕಂತೆ ನಾವು ಆಯ್ಕೆ ಮಾಡಿಕೊಂಡು ಉಪಾಸನೆ ಮಾಡೋದೇ ಮುಖ್ಯವಾಗುತ್ತೆ ಹೊರತು ಯಾವುದು ಸರಿ ತಪ್ಪು ಅನ್ನೋದು ಮುಖ್ಯ ಆಗಲ್ಲ. ಹಾಗೆ 6 ಕಟ್ಟಿ ನನ್ನ ಒಳಗಿನ 6 ಚಕ್ರಗಳನ್ನು ಕಟ್ಟಿ 3 ಉಸಿರು ತಗೊಳ್ಳೋದು, ಉಸಿರು ಬಿಡೋದು ಮತ್ತು ವ್ಯಾನ, ಇದು 3 ಈ ಉಪಾಸನೆಗೆ ಸಂಬಂಧಪಟ್ಟಾಗ 6 ಚಕ್ರಗಳು ಮತ್ತು 3 ಉಸಿರಾಟಕ್ಕೆ ಸಂಬಂಧದ್ದು ಪ್ರಾಣ, ಅಪಾನ, ಮಧ್ಯ, ವ್ಯಾನ. ಈ 3ನ್ನ ನಾನು ನಿಗ್ರಹಿಸ್ತಾ, ಪ್ರಾಣವನ್ನು ನಿಗ್ರಹಿಸ್ತಾ ಕುಂಡಲಿನಿಯಲ್ಲಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾಚಕ್ರ, ಈ 6 ಚಕ್ರಗಳನ್ನು ಮೇಲೆ ಇರ್ತಾ ಹೋಗಬೇಕು. 6 ಕಟ್ಟಿ ಮೇಲೆ ಕೇರಿದವನೇ ಗಟ್ಟಿ. ನಾ ಇದನ್ನು ಸೋರೆತಿಹುದು ಮನೆಯ ಮಾಳಿಗೆ ತತ್ವಪದದಲ್ಲಿ ಮೇಲೆ ಕೇರೋದು ಏನೊಂದು ಅಲ್ಲಿ ವಿವರಣೆ ಮಾಡಿರೋದ್ರಿಂದ ಮತ್ತೆ ಪೂರ್ಣ ವಿವರಣೆಗೆ ಹೋಗಲ್ಲ. ಹಾಗೆ ಉಪಾಸನೆಯಲ್ಲಿ ನಾವು ತೊಡಕೋಬೇಕು. ಈ 6 ಕಟ್ಟಿ 3ರ ಸಹಾಯದಿಂದ 6 ಕಟ್ಟಿ ಹೃತ್ಕಮಲದಲ್ಲಿ ಭಗವಂತನ ಕಂಡುಕೊಳ್ಳದೆ ಉಪಾಸನೆ. ಇದನ್ನು ಮಾಡೋದಕ್ಕೆ ನಾವು ನಿರತರಾಗಬೇಕು. 6 ಕಟ್ಟಿ ಮೇಲಕ್ಕೆ ಏರಿದವನ ಗಟ್ಟಿ, ಭೇರಿ ಕಾಳಿ ಶಂಕ ಭಾರಿಸುವ ನಾದದಿ, ಮೀರಿದಾನಂದ ತೋರಿ ಹೊಳೆಯುತ್ತಿಹ ಗುಡಿಯ ನೋಡಿರಣ್ಣ. ಇದು ಒಳಗಿನ ಉಪಾಸನೆ ಹೇಳಿದ್ದು 6 ಕಟ್ಟಿ. ಹೊರಗಿನ ಉಪಾಸನೆ ಅಂತೇನು, ನಾನು ವೈಯಕ್ತಿಕವಾಗೂ ನಾನು ಬದಲಾಗಬೇಕಲ್ಲ. ಸೊ 6 ಅರಿಷಡ್ ವರ್ಗಗಳು, 3 ಗುಣಗಳು, ಯಾವುದು ರಜಸ್ಸು, ತಾಮಸ, ಸಾತ್ವಿಕ, ಈ 3 ಗುಣಗಳನ್ನು ಕಟ್ಟಾಕಬೇಕು. 6 ಗುಣಗಳನ್ನು ಕಟ್ಟಾಕಬೇಕು. ಅರಿಷಡ್ ವರ್ಗಗಳು 6 ವೈರಿಗಳನ್ನು ಮತ್ತು ಈ 3 ಗುಣಗಳನ್ನು ನಾನು ಕಟ್ಟು ಹಾಕಿ ನಾನು ಮೇಲಕ್ಕೆ ಏರಬೇಕಾಗತ್ತೆ. 6 ಕಟ್ಟಿ ಮೇಲಕ್ಕೆ ಏರಿದವನ ಗಟ್ಟಿ, ಬೇರಿ ಕಾಳಿ ಶಂಕ ಭಾರಿಸುವ ನಾದದಿ. ಇದು ತುಂಬ ವಿಶೇಷವಾಗಿದೆ. ಬೇರಿ ಕಾಳಿ ಶಂಕ ಅಂದ್ರೇನು ಮತ್ತು ನಾದ ಅಂದ್ರೇನು? ನಾದ ಅಂದ್ರೆ ಯಾವಾಗಲೂ ಹೇಳ್ತಿದ್ದು ಉದ್ಗೀತ, ಓಂಕಾರ, ಪ್ರಣವ ಅಂತ. ಸೊ ಈ ಓಂಕಾರಕ್ಕೆ 3 ಆ ಉ ಮಾ, ಈ ಆ ಉ ಮಾನೆ ಬೇರಿ ಕಾಳಿ ಶಂಕ, ಈ 3 ಆ ಉ ಮಾ. ಇದು ಯಾಕೆ ಅದನ್ನು ಬೇರಿ ಕಾಳಿ ಶಂಕ ಅಂತಾರೆ, ಮತ್ತೊಂದು ಓಂಕಾರದ ಬಗ್ಗೆ ಮಾತಾಡುವಾಗ ಚರ್ಚೆ ಮಾಡೋಣ. ಈ ಆ ಉ ಮನ ಬೇರಿ ಕಾಳಿ ಶಂಕ ಅಂತ ಹೇಳಿದ್ರು. ಭಾರಿಸುವ ನಾದದಿ ಮೀರಿದಾನಂದ ತೋರಿ ಹೊಳೆಯುತ್ತಿಹ ಗುಡಿಯ ನೋಡಿರಣ್ಣ. ಈ ಆ ಉ ಮಾ ಎಂದು ಓಂಕಾರ ಏನಿದೆ, ಆ ಓಂಕಾರವನ್ನು ನಾವು ಕೇಳಿಸ್ಕೋಬೇಕು, ಆಲಿಸ್ಕೋಬೇಕು. ನಮ್ಮಲ್ಲೇ ಇದೆ. ಮೀರಿದಾನಂದ ತೋರಿ ಹೊಳೆಯುತ್ತಿಹ, ಈ ಮೀರಿದಾನಂದ ಅಂದ್ಬಿಟ್ಟು ಬರೀ ಆನಂದ ಅಂತಂದಿಲ್ಲ. ಹೇಗೆ ಆ ಈ ಓಂಕಾರವನ್ನು ಒಂದ್ಸಲಿ ಹೇಳಿದ್ದೆ, ಇಲ್ಲಿ 8 ಬಗೆ ಆಗಿ ಬರುತ್ತೆ. ಆ ಉ ಮ, ನಾದ, ಬಿಂದು, ಕಲಾ, ಶಾಂತಿ, ಅತಿಶಾಂತಿ ಅಂತ. ಈ ಅತಿಶಾಂತಿ ಇದೆಯಲ್ಲ, ಈ ಆ ಉ ಮ 3 ನಾವು ಆಲಿಸಿಕೊಳ್ಳುವುದಾದರೆ, ಉಪಾಸನೆಯದಾದರೆ, ನಾದ, ಬಿಂದು, ಕಲಾ, ಶಾಂತಿ, ಅತಿಶಾಂತಿ ಇದು ಅನುಭವಕ್ಕೆ ಸಂಬಂಧಪಟ್ಟಿದ್ದು. ಶಾಂತಿ ಮತ್ತು ಅತಿಶಾಂತಿ ನಾವು ಆ ಸ್ಥಿತಿಗೆ ತಲುಪುವುದು. ಶಾಂತಿ ಹಾಗೂ ಅತಿಶಾಂತಿ ನಾವು ಆ ಸ್ಥಿತಿಗೆ ತಲುಪುವುದು. ಇದನ್ನು ಗೋರಕ್ಷಣ ವ್ಯೂ ಪಾಯಿಂಟಲ್ಲೂ ಕೂಡ ನೋಡೋಣ. ಅದನ್ನು ಗೋರಕ್ಷನಾಥ ಹೀಗೆ ಹೇಳ್ತಾನೆ: ಜಾಗೃತ್ ಸ್ವಪ್ನ ಸುಷುಪ್ತಿ ಸ್ತುರ್ಯಂ ತುರ್ಯಾತೀತಂ ಮಿತಿ ಪಂಚವಸ್ತಾ ಗುಣೋ ಜೀವ. ಜೀವದ 5 ಗುಣಗಳು ಜಾಗೃತ್, ಸ್ವಪ್ನ, ಸುಷುಪ್ತಿ, ತುರಿಯ ಮತ್ತು ತುರಿಯಾತೀತ. ಈ ಸ್ಥಿತಿಗಳೇನಿದೆ, ಜಾಗೃತ್, ಸ್ವಪ್ನ, ಸುಷುಪ್ತಿ, ಇದು ಚಿತ್ತಕ್ಕೆ ಸಂಬಂಧಪಟ್ಟಿದ್ದಾದರೆ, ಈ ತುರಿಯ ಮತ್ತು ತುರಿಯಾತೀತ ಇದೆಯಲ್ಲ, ಅದು ಅನುಭವಕ್ಕೆ ನಾವಾಗ ತಲುಪುವಂತಹ ಸ್ಥಿತಿ. ಆ ಸುಷುಪ್ತಿಯಿಂದ ತುರಿಯಕ್ಕೆ ಹೋಗ್ತೀವಿ, ತುರಿಯದಿಂದ ಮತ್ತೆ ಅದನ್ನು ಉಪಾಸನೆ ಒಳಗಡೆಯೇ ತೊಡಗಿದಾಗ ತುರಿಯಾತೀತ ಅವಸ್ಥೆಗೆ ತಲುಪ್ತೀವಿ. ಹೇಗೆ ಪರಹಂಸರು ನಿಂತಲ್ಲೇ ಗಂಟಾಂಗಟ್ಲೆ ನಿಂತುಬಿಡ್ತಿದ್ರು, ರಮಣ ಮಹರ್ಷಿಗಳು ಕೂತಲ್ಲೇ ದಿಟ್ಟ ಕಣ್ಣಿಂದ ಹಾಗೆ ಕೂತಿರ್ತಿದ್ರು, ಅದು ತುರಿಯಾ ಸ್ಥಿತಿ. ಹೇಗೆ ವಾಲ್ಮೀಕಿ ಕೂತಿದ್ದಾಗ ಅವನ ಸುತ್ತ ಹುತ್ತ ಬೆಳೆದು ನಿಂತುಬಿಡೋದು ತುರಿಯಾ ಸ್ಥಿತಿ. ಅಲ್ಲಿ ಹೊರಗಿನ ಪ್ರಪಂಚದ ಯಾವ ಗೋಜಲು ಅವರಿಗೆ ಅರಿವಿಗೆ ಬರೋದಿಲ್ಲ. ತನ್ನೊಳಗೆ ಯಾವ ರೀತಿ ಇರ್ತಾರೆ ಅಂದರೆ, ತನ್ನ ಮೇಲೆ ಹುತ್ತ ಬೆಳ್ಕೊಂಡ್ರೂ ಗೊತ್ತಾಗಲ್ಲ. ಅದು ತುರಿಯಾತೀತದ ಮಹದಾನಂದ. ಹಾಗೆ ನಾವು ಯಾವಾಗ ಈ ಬೇರಿ ಕಾಳಿ ಶಂಕವನ್ನು ಕೇಳ್ತೀವಿ, ಆವು ಮಾ ಕೇಳ್ತೀವಿ, ತದನಂತರ ನಾದ, ಬಿಂದು, ಕಲಾ, ಶಾಂತಿ, ಅತಿಶಾಂತಿಗೆ ಹೋಗ್ತೀವಿ, ಆ ಸ್ಥಿತಿ ಇನ್ನೂ ತೀವ್ರವಾಗ್ತಾ ಹೋಗುತ್ತೆ. ಅದನ್ನ ಮಹದಾನಂದ ಅನ್ಬೋದು, ತುರಿಯಾತೀತ ಅನ್ಬೋದು, ಶಾಂತಿ, ಅತಿಶಾಂತಿ ಏನೇ ಹೇಳಿ ಅದಕ್ಕೆ ಪದಗಳೇ ಬೇರೆ ಬೇರೆ ಕೊಟ್ಟರು ಕೊನೆಗೆ ಎಲ್ಲರೂ ಆ ಸ್ಥಿತಿಯನ್ನೇ ಹೇಳ್ತಾ ಇದ್ದಾರೆ. ನನ್ನ ಒಳಗಡೆ 6 ಕಟ್ಟಿ ಒಳಗಡೆ ಓಂಕಾರವನ್ನು ಕೇಳ್ತಾ 3 ಮೂಲೆಯ ಕಲ್ಲು, ಅದರಲ್ಲಿ ಜಾರುತ್ತಿರುವ ಕಲ್ಲು, ನಾನು ಹೊರಗಿನ ಇಂದ್ರಿಯವನ್ನು ಮುಚ್ಚಿಕೊಂಡು ಒಳಗಿನ ಇಂದ್ರಿಯದಿಂದ 6 ಕಟ್ಟಿ ನಾದವನ್ನು ಕೇಳಿದಾಗ ನನ್ನಲ್ಲೇ ಆಗುವಂತಹ ಅನುಭೂತಿ ಏನಿದೆ,
ಅದು ಮಹದಾನಂದ, ಅದು ಮೀರಿದಾನಂದ. ಅದನ್ನು ಮಾತಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಅದು ತುರಿಯಾತೀತ, ಶಾಂತಿ, ಅತಿಶಾಂತಿ, ಕಪ್ಪು, ಅತಿ ಕಪ್ಪು, ಇದನ್ನೆಲ್ಲ ಹೀಗೆ ಅತಿ 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 ಅಥವಾ ಮಹದಾನಂದ ಹೀಗೆಲ್ಲವಕ್ಕೂ ಅಬ್ಜೆಕ್ಟಿವ್ಸ್ ಅಂತಾರಲ್ಲ, ಅದು ಸೇರಿಸಿ ಹೇಳೋದು ಬಿಟ್ಟರೆ ಅದನ್ನು ಪದದಲ್ಲಿ ಕಟ್ಟೋದು ತುಂಬ ಕಷ್ಟ. ಅದಕ್ಕೆ ಕಬೀರ್ದಾಸರು ಹೇಳೋದು ಮೂಗನಿಗೆ ಸಿಹಿ ತಿಂದಿಸಿದ ಹಾಗೆ ಇದು ಅಂತ. ಅದನ್ನು ಮಾತಲ್ಲಿ ಹೇಳೋದಕ್ಕೆ ಕಷ್ಟ ಆಗಿ ಎಲ್ಲರೂ ಈ ರೀತಿ ಬೆಳಗಿನ ಭಾಷೆಯಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ. ಸಾಗುತ್ತಿಹುದು ದಿವಸ ಬಹುದಿನ ಮಾಡಿ ವಾಸ, ಯೋಗಿರಾಜ ಶಿಶುನಾಳಧೀಶ ತಾನಾಗಿ ಪರಾತ್ಮರ ಬ್ರಹ್ಮರೂಪನಿಹ ಗುಡಿಯ ನೋಡಿರಣ್ಣ. ಅದಕ್ಕೆ ದಾಸ ಹೇಳೋದು ಮಾನವ ಜನ್ಮ ದೊಡ್ಡದೊಡ್ಡ ಹಾಳು ಮಾಡ್ಕೋಬೇಡಿ ಹುಚ್ಚಪ್ಪಗಳಿರ ಅಂತ. ನಮಗೆ ಈ ದೇಹ ಏನಿದೆ ಇದು ನಮಗೆ ಟೂಲ್, ಇದು ಭಗವಂತನ ಕಂಡುಕೊಳ್ಳಕ್ಕಿರುವಂತಹ ಟೂಲು. ನಾನು ಹಲವು ಸಂಚಿಕೆಯಲ್ಲಿ ಹೇಳಿದ್ದೀನಿ, ಎಲ್ಲ ಪ್ರಾಣಿಗಳಿಗಿಂತ ಮನುಷ್ಯನ ದೇಹ ಏನಿದೆ ಅದು ಆತ್ಮ ಸಾಕ್ಷಾತ್ಕಾರಕ್ಕೆ ಸೂಕ್ತವಾದಂತಹ ದೇಹ, ಮತ್ತಿನ್ಯಾರಿಗೂ ಅದು ಲಭ್ಯ ಇಲ್ಲ ಬೇರೆ ಪ್ರಾಣಿಗಳಿಗೆ. ಹಾಗೆ ಇಂಥ ದೇಹ ನಮಗೆ ಸಿಕ್ತಾಗ ಅದನ್ನು ಬಳಸ್ಕೋಬೇಕು. ಪರೋಪಕಾರಂ ಇದಂ ಶರೀರಂ ಅಂತ ಹೇಳಿದ್ವಿ. ಹೊರಗಿನ ದುಡಿಮೆ ಪರೋಪಕಾರಂ ಇದಂ ಶರೀರಂ, ಈ ಶರೀರವನ್ನು ಪರರ ಉಪಕಾರಕ್ಕೆ ಬಳಸ್ಕೋಬೇಕು. ಹಾಗೆ ಒಳಗಡೆ ತಾನು ಕಂಡುಕೊಳ್ಳೋಕ್ಕೆ ಈ ದೇಹವನ್ನು ಬಳಸ್ಕೋಬೇಕು. ಮತ್ತೆ ಮತ್ತೆ ಇಂತಹ ದೇಹ ನಮಗೆ ಸಿಗೋದಿಲ್ಲ. ಮತ್ತು ಸಿಕ್ಕದಲ್ಲೂ ಮತ್ತೆ ಆಯುಸ್ಸು ನಮಗೆ ಕಡಿಮೆ ಆಗ್ತಾ ಹೋಗೋದ್ರಿಂದ ದೇಹವು ಕೃಶವಾಗ್ತಾ ಹೋಗುತ್ತೆ. ಅದಕ್ಕೆ ಮೊದಲಿದ್ದಂತಹ ಚೈತನ್ಯ ಅದಕ್ಕೆ ಇರೋದಿಲ್ಲ. ರೋಗ ಬರ್ಬೋದು, ಮತ್ತೊಂದಾಗ್ಬೋದು, ಶಕ್ತಿ ಕಳ್ಕೊಬೋದು ನಾವು. ಹಾಗೆ ದೇಹ ಸದೃಢವಾಗಿದ್ದಾಗಲೇ ನಾವು ಭಗವಂತನ ಕಾಣ್ಕೊಳ್ಳೋ ಅಂತಹ ಪ್ರಯತ್ನ ಮಾಡಿ. ಪ್ರತಿದಿನ ಇದು ಕ್ಷೀಣಿಸ್ತಾ ಹೋಗ್ತಿರುತ್ತೆ ದೇಹ. ಹುಟ್ಟದಾಗಿದ್ದ ಸಾವಿನ ಕಡೆಗೆ ನಾವು ನಡೀತಿರ್ತೀವಿ. ಹಾಗಾಗಿ ನಾನು ಈ ದೇಹವನ್ನು ಪ್ರತಿದಿನ ಕ್ಷೀಣಿಸುತ್ತಿರುವಂತಹ ಈ ದೇಹವನ್ನು ನಾವು ತಪ್ಪದೆ ಕಾಲವನ್ನು ವ್ಯರ್ಥ ಮಾಡಿಕೊಳ್ಳದೆ ಅಥತೋ ಬ್ರಹ್ಮ ಜಿಜ್ಞಾಸೆ, ಈಗ ಬ್ರಹ್ಮನನ್ನು ಜಿಜ್ಞಾಸೆ ಮಾಡೋಕ್ಕೆ ಶುರು ಮಾಡಿಬಿಡಬೇಕು. ಅದಕ್ಕೆ ಇಂದು ಎನೆಗೆ ಗೋವಿಂದ, ಇಂದು ಎನೆಗೆ ಗೋವಿಂದ, ನಾಳೆ ಎನೆಗೆ ಗೋವಿಂದ ಅಲ್ಲ. ಇವತ್ತೇ ಬೇಕು ನನಗೆ ದರ್ಶನ ಪಾದಗಳದ್ದು, ನಾಳೆ ಅಲ್ಲ. ಯಾಕೆ ನಾಳೆ ಏನಿರುತ್ತೆ ಯಾರಿಗೆ ಗೊತ್ತು? ನಾನು ಇವತ್ತಿದ್ದೀವಿ, ನಾಳೆ ಸತ್ತೋಗ್ಬಿಡ್ಬೋದು, ಅಥವಾ ನನ್ನ ಕೈಕಾಲು ಮುರಿದೋಗ್ಬಿಡ್ಬೋದು, ಮತ್ತೊಂದಾಗ್ಬೋದು, ಅಥವಾ ಇವತ್ತು ಆಸ್ತಿಕನಾಗಿದ್ದು ನಾಳೆ ನಾಸ್ತಿಕನೇ ಆಗ್ಬಿಡ್ಬೋದು, ಹೇಳಕ್ಕೆ ಬರಲ್ಲ. ಹಾಗಾಗಿ ಇಂದು ಎನಗೆ ಗೋವಿಂದ, ಈ ಕ್ಷಣ ಅಷ್ಟು ಮುಖ್ಯ. ಅಥತೋ ಬ್ರಹ್ಮ ಜಿಜ್ಞಾಸ, ಈಗ ಜಿಜ್ಞಾಸೆ ಮಾಡಿ ಬ್ರಹ್ಮನನ್ನು, ನಾಳೆ ಅಲ್ಲ, ಆಮೇಲೆ ನೋಡ್ಕೋಣ, ವೀಕೆಂಡಲ್ಲಿ ನೋಡೋಣ, ವಯಸ್ಸಾದ್ಮೇಲೆ ನೋಡೋಣ, ಫಸ್ಟ್ ಸಾಲ ತೀರಿಸೋಣ, ಅದೆಲ್ಲ ಇದ್ದಿದ್ದೆ. ಮನುಷ್ಯ ಈ ಕ್ಷಣದಲ್ಲಿ, ಅದಕ್ಕೆ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವಾಗಿ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನ ಶ್ರೀರಂಗಶಾಹಿ ಅಂತ. ಇಷ್ಟು ದಿನ ಈ ಪಾಸ್ಟು, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವಾಗಿ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ಕಂಡು ಈಗ ಕಂಡೆ. ಅದು ನಾಳೆನೂ ಅಲ್ಲ, ಹಳೆದೆಲ್ಲ ಮುಗೀತು, ಈಗ ಕಂಡಿದ್ದು, ಮತ್ತು ನಾಳೆ ಕಂಡಿಲ್ಲ, ದೃಷ್ಟಿಯಿಂದಲೇ ಕಂಡೆ. ಒಳಗಣ್ಣಿನಿಂದ ಕಂಡಂಥದ್ದು ಶ್ರೀರಂಗ ಅಂದರೆ ಬಣ್ಣಗಳ ಒಡೆಯ. ಅದಕ್ಕೆ ಬಣ್ಣ ಬಣ್ಣವಾಗಿ ಹೋದಂತೆ ಅಂತ ಹೇಳಿದ್ದು. ಈ ಕ್ಷಣ ಅಷ್ಟು ಮುಖ್ಯ. ಇಷ್ಟು ದಿನ ಈ ವೈಕುಂಠ, ಇಂದು ಎನಗೆ ಗೋವಿಂದ, ಅಥತೋ ಬ್ರಹ್ಮ ಜಿಜ್ಞಾಸ, ಎಲ್ಲದರಲ್ಲೂ ಈಗ ಅನ್ನುವುದೇ ಮುಖ್ಯ. ಹಾಗಾಗಿ ಕಾಲ ಕಳೆದು ಹೋಗ್ತಾ ಇದೆ, ದೇಹ ಕೃಶವಾಗ್ತಾ ಹೋಗುತ್ತೆ. ಈ ಕ್ಷಣ ನಮ್ಮ ಹತ್ರ ತುಂಬ ಅತ್ಯಮೂಲ್ಯವಾಗಿದೆ. ಹಾಗಾಗಿ ಅದನ್ನು ನಾವು ವ್ಯರ್ಥ ಮಾಡಿಕೊಳ್ಳದೆ ಈ ಭಗವಂತ ನೀಡಿರುವಂತಹ ಅತ್ಯದ್ಭುತವಾದಂತಹ ಈ ಬ್ರಹ್ಮಪುರಿ ಏನಿದೆ ಇದನ್ನು ಬಳಸ್ಕೊಂಡು ಆತ್ಮ ಸಾಕ್ಷಾತ್ಕಾರದ ಕಡೆಗೆ ನಾವು ಮನಸ್ಸು ಮಾಡಬೇಕು. ಸಾಗುತ್ತಿಹುದು ದಿವಸ ಬಹುದಿನ ಮಾಡಿ ವಾಸ, ಯೋಗಿರಾಜ ಶಿಶುನಾಳಧೀಶ ತಾನಾಗಿ ಪರಾತ್ಪರ ಬ್ರಹ್ಮರೂಪನಿಹ ಗುಡಿಯ ನೋಡಿರಣ್ಣ. ನಾನು ಯಾವಾಗಲೂ ಪ್ರತಿ ಸಂಚಿಕೆಯಲ್ಲಿ ಹೇಳ್ತೀನಿ, ಶಿಶುನಾಳ ಅಂದ ತಕ್ಷಣ ಸುಷುಮ್ನಾಳನ ಒಡೆಯ, ಅವನು ತಾನಾಗೇ ಇದ್ದಾನೆ. ಏನಪ್ಪ ತಾನಾಗಿದ್ದಾನೆ? ತಾನಾಗಿ ಪರಾತ್ಪರ ಬ್ರಹ್ಮರೂಪನಿಹ ಗುಡಿಯ ನೋಡಿರಣ್ಣ. ಈ ತಾನಾಗೇ ಇರೋದಂದ್ರೆ ಏನು ಅನ್ನೋದು ತುಂಬ ವಿಶೇಷವಾದದ್ದು. ಈ ಸಂಚಿಕೆ ಅದು ಬಿಡ ತುಂಬ ಸುದೀರ್ಘವಾಗಿಬಿಡುತ್ತೆ. ಹಾಗೆ ತಾನಾಗಿ ಇರುವುದು ಸಹಜ, ನಿಜಗುಣ ಅಂತಲೂ ಶಿವಯೋಗಿಗಳೊಬ್ಬರ ಹೆಸರು ನಿಜಗುಣ. ತಾನು ಹೇಗಿದ್ದನೋ ಅದೇ ಅವನ ಗುಣ ಅಂತ, ನಿಜಗುಣಕ್ಕೆ ತಲುಪಿದವರು ಅಂತ. ಈ ತಾನಾಗಿನೂ ತುಂಬ ವಿಶೇಷವಾದ ಪದ. ಇದನ್ನು ಮತ್ತೊಂದು ಸಂಚಿಕೆಯಲ್ಲಿ ಅಥವಾ ಬೇರೆ ಬೇರೆ ಸಂಚಿಕೆಗಳಲ್ಲಿ ಎಲ್ಲೆಲ್ಲಿ ಅದಕ್ಕೆ ಅವಕಾಶ ಸಿಗುತ್ತಲ್ಲಿ ತಾನಾಗೆ ಮತ್ತು ಬ್ರಹ್ಮ ಮತ್ತು ರೂಪ, ಇದಿಷ್ಟು ತುಂಬ ಮಹತ್ತರವಾದಂಥ ಪದಗಳು, ತುಂಬ ಆಳವಾಗಿರುವಂತಹ ಅರ್ಥವನ್ನು ಹೊಂದಿರುವಂಥ ಪದಗಳಾದ್ರಿಂದ ಇದನ್ನು ಇಲ್ಲಿ ವಿಶ್ಲೇಷಣೆಗೆ ಹೋಗದೆ ಬೇರೆ ಬೇರೆ ನಮ್ಮ ಸೂಕ್ತವಾದಂಥ ಸಂಚಿಕೆಗಳಲ್ಲಿ ವಿಷಯ ಬಂದಾಗ ಈ ತಾನಾಗಿ ಅನ್ನುವ ಪದದ ವಿವರಣೆ ಕಡೆ ಹೋಗೋಣ. ಮತ್ತೊಮ್ಮೆ ಸಿಗೋಣ. ನಮಸ್ಕಾರ.